ಹಾಯ್ ಎವ್ರಿವನ್, ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಫಸ್ಟ್ ಸೆಮಿಸ್ಟರ್ ಬಿಕಾಮ್ ಫೈನಾನ್ಷಿಯಲ್ ಅಕೌಂಟಿಂಗ್ 2025 ಕ್ವಶನ್ ಪೇಪರ್ ವಿತ್ ಆನ್ಸರ್ನ ನೋಡೋಣ. ಸೊ ದಿಸ್ ಈಸ್ ಫಾರ್ SCP ಸಿಲೆಬಸ್. ಸೊ ಟೋಟಲ್ ನಿಮಗೆ 80 ಮಾರ್ಕ್ಸ್ಗೆ ಕ್ವಶನ್ ಪೇಪರ್ ಇರುತ್ತೆ. ಅದರಲ್ಲಿ ಸೆಕ್ಷನ್ ಎನಲ್ಲಿ ಟೋಟಲ್ 40 ಮಾರ್ಕ್ಸ್ ಇರುತ್ತೆ. 7 ಕ್ವಶನ್ನ ಅಟೆಂಡ್ ಮಾಡಬೇಕು. ಫಸ್ಟ್ ಕ್ವಶನ್ ಏನಿದೆ ಅಂದರೆ ವಾಟ್ ಈಸ್ ಆನ್ ಅಕೌಂಟಿಂಗ್ ಈಕ್ವೇಷನ್ ಅಂತ ಕೇಳಿದ್ದಾರೆ. ಅದಕ್ಕೆ ಆನ್ಸರ್ ಬಂದು ಫಾರ್ 2 ಮಾರ್ಕ್ಸ್ಗೆ ದ ಅಕೌಂಟಿಂಗ್ ಈಕ್ವೇಷನ್ ರೆಪ್ರೆಸೆಂಟ್ ದ ರಿಲೇಷನ್ ಬಿಟ್ವೀನ್ ಎ ಕಂಪನೀಸ್ ಅಸೆಟ್ಸ್, ಲಯಬಿಲಿಟೀಸ್ ಆ್ಯಂಡ್ ಕ್ಯಾಪಿಟಲ್. ಸೊ ದ ಅಕೌಂಟಿಂಗ್ ಈಕ್ವೇಷನ್ ಈಸ್ ಏನು ಫಾರ್ಮುಲಾ ಅಂದರೆ ಕಂಪನೀಸ್ ಟೋಟಲ್ ಅಸೆಟ್ಸ್ ಆರ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಸೊ ಅಕೌಂಟಿಂಗ್ ಈಕ್ವೇಷನ್ ಅಂತಂದರೆ ಇಟ್ ರೆಪ್ರೆಸೆಂಟ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಕಂಪನೀಸ್ ಅಸೆಟ್ಸ್, ಲಯಬಿಲಿಟೀಸ್ ಅಂಡ್ ಈಕ್ವಿಟಿ. ಸೊ ಇಲ್ಲಿ ಏನು ಈಕ್ವೇಷನ್ಸ್ ಬರುತ್ತೆ ಅಂದರೆ ಕಂಪನಿನಲ್ಲಿ ಓವರ್ ಆಲ್ ಅಸೆಟ್ಸ್ ಏನಿದೆ ಆ ಅಸೆಟ್ಸು ಟೋಟಲ್ ಕ್ಯಾಪಿಟಲ್ ಮತ್ತು ಲಯಬಿಲಿಟೀಸ್ಗೆ ಈಕ್ವಲ್ ಆಗಿರಬೇಕು. ಸೊ ದಿಸ್ ಈಸ್ ಕಾಲ್ಡ್ ಅಕೌಂಟಿಂಗ್ ಈಕ್ವೇಷನ್ಸ್. ಅಂಡ್ ಸೆಕೆಂಡ್ ಕ್ವಶನ್, ರೈಟ್ ದ ಮೀನಿಂಗ್ ಆಫ್ ಕ್ರೆಡಿಟ್ ನೋಟ್ ಅಂತ ಕೇಳಿದ್ದಾರೆ. ಎ ಕ್ರೆಡಿಟ್ ನೋಟ್ ಈಸ್ ಎ ಡಾಕ್ಯುಮೆಂಟ್ ಇಶ್ಯೂಡ್ ಬೈ ಎ ಸೆಲ್ಲರ್ ಟು ಎ ಬೈಯರ್ ಅಕ್ನಾಲೆಡ್ಜಿಂಗ್ ಆನ್ ಓವರ್ ಚಾರ್ಜ್, ಎ ರಿಟರ್ನ್ ಆಫ್ ಗೂಡ್ಸ್ ಆರ್ ಸಮ್ ಫ್ರಮ್ ಆಫ್ ಸೇಲ್ ಆಫ್ ಅಲೋಯನ್ಸಸ್. ಸೊ ಇಲ್ಲಿ ಕ್ರೆಡಿಟ್ ನೋಟನ್ನ ಯಾರು ಕೊಡ್ತಾರೆ ಅಂತಂದರೆ ಸೆಲ್ಲರು ಬಯರ್ಗೆ ಇಶ್ಯೂಸ್ ಮಾಡ್ತಾನೆ. ಸೊ ವೈಲ್ ಈ ಸೆಲ್ಲಿಂಗ್ ಅ ಗೂಡ್ಸ್, ಸೊ ಆ ಟೈಮಲ್ಲಿ ಕ್ರೆಡಿಟ್ ನೋಟನ್ನು ಇಶ್ಯೂ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟು ಡಿಫೈನ್ ದ ಟರ್ಮ್ ಸೇಲ್ ಆಫ್ ಗೂಡ್ಸ್ ಫಾರ್ ಅಪ್ರೂವಲ್ ಆರ್ ರಿಟರ್ನ್ ಬೇಸಿಸ್ ಅಂತ ಕೇಳಿದ್ದಾರೆ. ಸೇಲ್ ಆಫ್ ಗೂಡ್ಸ್ ಫಾರ್ ಅಪ್ರೂವಲ್ ಅಂದ್ರೆ ಏನು ಅಂದರೆ ಎ ಸೇಲ್ ಆಫ್ ಗೂಡ್ಸ್ ಅಪ್ರೂವಲ್ ಆರ್ ರಿಟರ್ನ್ ಈಸ್ ಎ ಕಮರ್ಷಿಯಲ್ ಅರೇಂಜ್ಮೆಂಟ್ ವೇರ್ ದ ಬಯರ್ ಈಸ್ ಅಲೌಡ್ ಟು ಟೇಕನ್ possession of goods with the option to either approve the purchase or return the items within a specified period. And next to mention different methods of sale of goods for approval or return basis. So ಅದರಲ್ಲಿ ಏನೇನು ಮೆಥಡ್ಸ್ ಇದೆ ಅಂತಂದರೆ ಫಸ್ಟು ಕ್ಯಾಶುವಲಿ ಮೆಥಡ್ ಇದೆ, ಫ್ರೀಕ್ವೆಂಟ್ಲಿ ಮೆಥಡ್ ಇದೆ ಆ್ಯಂಡ್ ನ್ಯೂಮರಿಯಸ್ಲಿ ಮೆಥಡ್ ಇದೆ. ಸೊ ದೇರ್ ಆರ್ ಟೋಟಲ್ 3 ಮೆಥಡ್ಸ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ವಾಟ್ ಡು ಯು ಮೀನ್ ಬೈ ಕನ್ಸೈನ್ಮೆಂಟ್ ಅಂತ ಕೇಳಿದ್ದಾರೆ. Consignment, a business arrangement where the owner of goods ಯಾರಂತಂದ್ರೆ the consignor sends those goods to another party, the consignee, for the purpose of selling them to consignor behalf on commission basis. ಸೊ ಇಲ್ಲಿ ಕನ್ಸೈನ್ಮೆಂಟ್ ಏನಂತ ಅಂದ್ರೆ ಸೊ ಕನ್ಸೈನ್ಮೆಂಟ್ ಅಲ್ಲಿ ಇಬ್ರು ಬರ್ತಾರೆ, ಇಬ್ರು 2 ಪಾರ್ಟೀಸ್, ಒಂದು ಕನ್ಸೈನರ್ ಬರ್ತಾರೆ ಅಂಡ್ ಕನ್ಸೈನಿ. ಕನ್ಸೈನರ್ ಯಾರಂದ್ರೆ ಓನರ್ ಆಫ್ ಗೂಡ್ಸ್ ಅಂಡ್ ಕನ್ಸೈನಿ ಯಾರಂತ ಅಂದ್ರೆ ಸೊ ಯಾರು ಕನ್ಸೈನರ್ ಪರವಾಗಿ ಗೂಡ್ಸ್ ನ ಸೇಲ್ ಮಾಡ್ತಾರೆ ಫಾರ್ ದ ಪರ್ಪಸ್ ಆಫ್ ಕಮಿಷನ್. ಸೊ ಅದನ್ನ ನಾವು ಕನ್ಸೈನ್ಮೆಂಟ್ ಅಂತೀವಿ. ಸೊ ಕನ್ಸೈನ್ಮೆಂಟ್ ಇಸ್ ಎ ಬಿಸ್ನೆಸ್ ಅರೇಂಜ್ಮೆಂಟ್ ವೇರ್ ದ ಓನರ್ ಆಫ್ ಗೂಡ್ಸ್ ಯಾರು ದ ಕನ್ಸೈನರ್ ಸೆಂಡ್ಸ್ ದೋಸ್ ಗೂಡ್ಸ್ ಟು ದ ಅನದರ್ ಪಾರ್ಟಿ ದ ಕನ್ಸೈನಿ ಫಾರ್ ದ ಪರ್ಪಸ್ ಆಫ್ ಸೆಲ್ಲಿಂಗ್ ದೆಮ್ ಆನ್ ದ ಕನ್ಸೈನರ್ಸ್ ಬಿಹಾಫ್ ಆಫ್ ಆನ್ ಕಮಿಷನ್ ಬೇಸಿಸ್. ಸೊ ಕನ್ಸೈನಿಗೆ ಏನು ಗೂಡ್ಸ್ನ ಸೆಂಡ್ ಮಾಡ್ತಾನೆ ಅದನ್ನ ಸೇಲ್ ಮಾಡಿದ್ರೆ ಈ ವಿಲ್ ಗೆಟ್ ಸಮ್ ಕಮಿಷನ್ ಫ್ರಮ್ ದ ಕನ್ಸೈನರ್. ದಟ್ ಈಸ್ ಕಾಲ್ಡ್ ಕನ್ಸೈನ್ಮೆಂಟ್. ಅಂಡ್ ನೆಕ್ಸ್ಟ್ ಥಿಂಗ್ ಈಸ್ ರೈಟ್ ದ ಮೀನಿಂಗ್ ಆಫ್ ಡೆಲ್ ಕ್ರೆಡರ್ ಕಮಿಷನ್ ಅಂತ ಕೇಳಿದ್ದಾರೆ. ಡೆಲ್ ಕ್ರೆಡರ್ ಕಮಿಷನ್ ಇಸ್ ದ ಅಡಿಷನಲ್ ಸಮ್ ಆಫ್ ಅಮೌಂಟ್ ಪೇಡ್ ಬೈ ದ ಕನ್ಸೈನರ್ ಟು ದ ಕನ್ಸೈನಿ ಫಾರ್ ದ ಟೇಕಿಂಗ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಕಲೆಕ್ಷನ್ ಡೆಟ್ ಫ್ರಮ್ ದ ಕಸ್ಟಮರ್ಸ್. ಸೊ ಇಲ್ಲಿ ಯಾವಾಗ ಅಂತಂದ್ರೆ ಯಾವಾಗ ಕ್ರೆಡಿಟ್ ಸೇಲ್ ಆಗಿರುತ್ತೆ ಆ ಕ್ರೆಡಿಟ್ ಸೇಲಿಂದ ಡೆಟ್ನ ಕಲೆಕ್ಟ್ ಮಾಡಿದಾಗ ಆ ಟೈಮಲ್ಲಿ ನಾವು ಡೆಲ್ ಕ್ರೆಡರ್ ಕಮಿಷನ್ಸ್ನ ಕನ್ಸೈನರಿಂದ ಕನ್ಸೈನಿಗೆ ಪೇ ಮಾಡ್ತೀವಿ. ಸೊ ದಟ್ ಈಸ್ ಕಾಲ್ಡ್ ಡೆಲ್ ಕ್ರೆಡರ್ ಕಮಿಷನ್. ಸೊ ನಾನು ಕಂಪ್ಲೀಟ್ ಕನ್ಸೈನ್ಮೆಂಟ್ ಕಾನ್ಸೆಪ್ಟ್ ಮೇಲೆ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. Once you can check my playlist. And next thing is what is the term royalty ಅಂತ ಕೇಳಿದ್ದಾರೆ. ರಾಯಲ್ಟಿ ಅಂತಂದ್ರೆ ಇಟ್ ಈಸ್ ದ ಅಮೌಂಟ್ ಪೇಡ್ ಬೈ ದ ಲೆಸ್ಸಿ ಟು ದ ಲೆಸ್ಸರ್ ಫಾರ್ ಯುಟಿಲೈಸಿಂಗ್ ಇಸ್ ರೈಟ್ ಆರ್ ಟೇಕಿಂಗ್ ಬೆನಿಫಿಟ್ಸ್ ಫ್ರಮ್ ದ ಅಸೆಟ್ಸ್ ಓನ್ಡ್ ಬೈ ದ ಲೆಸ್ಸರ್. ಸೊ ರಾಯಲ್ಟಿ ಅಂತಂದ್ರೆ ಲೆಸ್ಸಿ ಅಂತಂದ್ರೆ ದ ಪರ್ಸನ್ ಹೂ ಹ್ಯಾಸ್ ಟೇಕನ್ ದ ಅಸೆಟ್ಸ್ ಫಾರ್ ಯೂಸ್ ಅಂಡ್ ಲೆಸ್ಸರ್ ಅಂತಂದ್ರೆ ಓನರ್ ಅಥವಾ ಲ್ಯಾಂಡ್ ಲಾರ್ಡ್. ಸೊ ಇಲ್ಲಿ ಲೆಸ್ಸರ್ಗೆ ಏನು ಅಮೌಂಟ್ ಅನ್ನ ಪೇ ಮಾಡ್ತಾನೆ ದಟ್ ಈಸ್ ಕಾಲ್ಡ್ ರಾಯಲ್ಟಿ. ಇಟ್ ಈಸ್ ದ ಅಮೌಂಟ್ ಪೇಡ್ ಬೈ ದ ಲೆಸ್ಸಿ ಟು ದ ಲೆಸ್ಸರ್ for utilizing his right or taking benefits from the assets owned by the lessor. And next thing is short working. ನೆಕ್ಸ್ಟ್ ಕ್ವಶನ್ ಈಸ್ ವಾಟ್ ಈಸ್ ಶಾರ್ಟ್ ವರ್ಕಿಂಗ್ ಅಂತ ಕೇಳಿದ್ದಾರೆ. ಶಾರ್ಟ್ ವರ್ಕಿಂಗ್ ಅಂತಂದರೆ ಇಟ್ ಈಸ್ ದ ಎಕ್ಸೆಸ್ ಆಫ್ ಮಿನಿಮಮ್ ರೆಂಟ್ ಓವರ್ ದ ಆಕ್ಚುಯಲ್ ರಾಯಲ್ಟಿ ಪೇಯಬಲ್. ಇಟ್ ಈಸ್ ಅಡ್ಜಸ್ಟೆಡ್ ಅಗೇನ್ಸ್ಟ್ ದ ಫ್ಯೂಚರ್ ರಾಯಲ್ಟೀಸ್ ಬೈ ದ ಲೆಸ್ಸರ್. ಶಾರ್ಟ್ ವರ್ಕಿಂಗ್ ಏನು ಫಾರ್ಮುಲಾ ಅಂತಂದರೆ ಶಾರ್ಟ್ ವರ್ಕಿಂಗ್ ಇಸ್ ಈಕ್ವಲ್ ಟು ಮಿನಿಮಮ್ ರೆಂಟಿಂದ ಆ್ಯಕ್ಚುಯಲ್ ರಾಯಲ್ಟಿನ ಲೆಸ್ ಮಾಡ್ತೀವಿ. ನಾವು ಆ್ಯಕ್ಚುಯಲ್ ರಾಯಲ್ಟಿನ ಯಾವಾಗ ಪೇ ಮಾಡಿಲ್ಲ ದೆನ್ ವಿ ವಿಲ್ ಗೆಟ್ ದ ಶಾರ್ಟ್ ವರ್ಕಿಂಗ್ಸ್. ಆ್ಯಂಡ್ ನೆಕ್ಸ್ಟ್ ವಾಟ್ ಈಸ್ ಫೈರ್ ಇನ್ಶೂರೆನ್ಸ್ ಕ್ಲೈಮ್ ಅಂತ ಕೇಳಿದರೆ ಇಟ್ ಈಸ್ ದ ಅಮೌಂಟ್ ರಿಸೀವ್ಡ್ ಬೈ ದ ಪಾಲಿಸಿ holder from the insurance company for the loss of incurred due to fire and accident.
ಇನ್ಶೂರೆನ್ಸ್ ಕ್ಲೈಮ್ ಅಂತ ಅಂದರೆ ಸೊ ದಿಸ್ ಈಸ್ ರಿಸೀವ್ಡ್ ಬೈ ದ ಪಾಲಿಸಿ ಹೋಲ್ಡರ್ ಫ್ರಮ್ ದ ಇನ್ಶೂರೆನ್ಸ್ ಕಂಪನಿ ಫಾರ್ ದ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಅಂದರೆ ಯಾವುದಿಲ್ಲಿ ಲಾಸ್ ಅಥವಾ ಫೈರು ಆಕ್ಸಿಡೆಂಟು ಥೆಫ್ಟು ಈ ಥರ ಏನಾದರೂ ಇನ್ಸಿಡೆಂಟ್ ಆದಾಗ ಅವರು ಇನ್ಶೂರೆನ್ಸ್ ಪಾಲಿಸಿ ಇತ್ತು ಅಂದರೆ ದೇ ಕ್ಯಾನ್ ಕ್ಲೈಮ್ ಸಮ್ ಆಫ್ ದ ಇನ್ಶೂರೆನ್ಸ್ ಅಮೌಂಟ್. ಸೊ ದಟ್ ಈಸ್ ಕಾಲ್ಡ್ ಫೈರ್ ಇನ್ಶೂರೆನ್ಸ್ ಕ್ಲೈಮ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಈಸ್ ವೈ ಅವರೇಜ್ ಕ್ಲಾಸಸ್ ಈಸ್ ಇನ್ಕ್ಲೂಡೆಡ್ ಇನ್ ಫೈರ್ ಇನ್ಶೂರೆನ್ಸ್ ಕ್ಲೈಮ್ ಅಂತ ಕೇಳಿದರೆ ಅವರೇಜ್ ಕ್ಲಾಸಸ್ ಈಸ್ ಇನ್ಕ್ಲೂಡೆಡ್ ಇನ್ ಫೈರ್ ಇನ್ಶೂರೆನ್ಸ್ ಕ್ಲೈಮ್ ಟು ಡಿಸ್ಕರೇಜ್ ಅಂಡರ್ ಇನ್ಶೂರೆನ್ಸ್ ಆಫ್ ಸ್ಟಾಕ್ ಆರ್ ಎನಿ ಅದರ್ ಅಸೆಟ್ಸ್ ಬೈ ಇನ್ಶೂರ್ಡ್. ಸೊ ಇದಿಷ್ಟನ್ನು ಬರೆದು ನಿಮಗೆ ಟೋಟಲ್ 14 ಮಾರ್ಕ್ಸ್. ಯಾವುದಾದ್ರೂ 7 ಕ್ವಶನ್ನ ಚೂಸ್ ಮಾಡಬೇಕು. ಸೊ 2 ಮಾರ್ಕ್ಸ್ಗೆ ಇಷ್ಟೇ ಆನ್ಸರ್ ಪ್ರಾಪರಾಗಿ ಬರೆದ್ರೆ ಯು ವಿಲ್ ಗೆಟ್ ಔಟ್ ಆಫ್ 14 ಫ್ರಮ್ ಸೆಕ್ಷನ್ ಎ ಇಂದನೇ. ಆ್ಯಂಡ್ ನೆಕ್ಸ್ಟು ಸೆಕ್ಷನ್ ಬಿ ನಲ್ಲಿ ಸೊ ದಿಸ್ ಈಸ್ ಕಂಪ್ಲೀಟ್ಲಿ ಪ್ರಾಕ್ಟಿಕಲ್ ಅಲಾಂಗ್ ವಿತ್ ಥಿಯರಿ ಎರಡೂ ಇರುತ್ತೆ. ಅದರಲ್ಲಿ ಫಸ್ಟ್ ಕ್ವಶನ್ ಏನಿದೆ ನೋಡೋಣ. ಸೆಕ್ಷನ್ ಬಿ ನಲ್ಲಿ 1 ಕ್ವಶನ್ 8 ಮಾರ್ಕ್ಸ್ ಇರುತ್ತೆ. ಟೋಟಲ್ 3 ಕ್ವಶನ್ 24 ಮಾರ್ಕ್ಸ್ಗೆ ಸೆಕ್ಷನ್ ಬಿ ಇಂದ ಇರುತ್ತೆ. ಫಸ್ಟ್ ಕ್ವಶನ್, ಪ್ರಿಪೇರ್ ಆನ್ ಅನಾಲಿಸಿಸ್ ಟೇಬಲ್ ಅಂಡ್ ಶಾರ್ಟ್ ವರ್ಕಿಂಗ್ ಅಕೌಂಟ್ ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್. ಸೊ ಇಲ್ಲಿ ಅನಾಲಿಸಿಸ್ ಟೇಬಲ್ನ ಪ್ರಿಪೇರ್ ಮಾಡಿ ಆ್ಯಂಡ್ ಶಾರ್ಟ್ ವರ್ಕಿಂಗ್ ಅಕೌಂಟನ್ನು ಮಾಡಿ ಅಂತ ಹೇಳಿದ್ದಾರೆ. ಮಿನಿಮಮ್ ರೆಂಟು 20,000 ಪರ್ ಆ್ಯನಮ್, ರಾಯಲ್ಟಿ per rupees 2 per ton of rised after ಕ್ವಶನ್ ಇಲ್ಲಿ ಕಂಟಿನ್ಯೂ ಆಗುತ್ತೆ. ಶಾರ್ಟ್ ವರ್ಕಿಂಗ್ ಆರ್ ರಿಕವರಬಲ್ ಡ್ಯೂರಿಂಗ್ ದ ಫಸ್ಟ್ 3 years ಆಫ್ ದ ಲೀಸ್ ಓನ್ಲಿ. ದ ಔಟ್ಪುಟ್ ಆಫ್ ದ ಫಸ್ಟ್ 4 years ವಾಸ್ ಇಯರ್ ಕೊಟ್ಟಿದ್ದಾರೆ 2020, 21, 22, 23 ಆ್ಯಂಡ್ ಔಟ್ಪುಟ್ ಇನ್ ಟನ್ಸ್ 2000, 5000, 15,000, 20,000 ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾವು ಫಸ್ಟು ರಾಯಲ್ಟಿ ಅನಾಲಿಸಿಸ್ ಟೇಬಲ್ನ ಪ್ರಿಪೇರ್ ಮಾಡಬೇಕು. ಆಫ್ಟರ್ ದಟ್ ಶಾರ್ಟ್ ವರ್ಕಿಂಗ್ ಅಕೌಂಟನ್ನು ರೆಡಿ ಮಾಡಬೇಕು. ಸೊ ಇದು 8 ಮಾರ್ಕ್ಸ್ಗೆ. ಯಾವ ರೀತಿ ಅಂತಂದರೆ ಫಸ್ಟು ಅನಾಲಿಸಿಸ್ ಟೇಬಲ್ ಅಂತ ಹೆಡ್ಡಿಂಗ್ ತಗೊಳ್ಳಿ. ಕಾಲಮ್ ಯಾವ ರೀತಿ ಬರುತ್ತೆ ಅಂದರೆ ವೆರಿ ಇಂಪಾರ್ಟೆಂಟ್. ಫಸ್ಟು ಇಯರ್, ಔಟ್ಪುಟ್, ರಾಯಲ್ಟಿ, ಮಿನಿಮಮ್ ರೆಂಟ್ ಆ್ಯಂಡ್ ಇದು 3 ಕಾಲಮ್ ಬಂದು ಶಾರ್ಟ್ ವರ್ಕಿಂಗ್ ರಿಕವರ್, ಶಾರ್ಟ್ ವರ್ಕಿಂಗ್ ಇರ್ರಿಕವರ್ ಆ್ಯಂಡ್ ಅಮೌಂಟ್ ಪೇಡ್ ಟು ಲ್ಯಾಂಡ್ ಲಾರ್ಡ್. ಸೊ ಇದಿಷ್ಟು ಕಾಲಮ್ನು ತಗೋಬೇಕು. ಸೊ ಇಲ್ಲಿ ಇಯರಲ್ಲಿ ಏನೇನು ಇಯರ್ ಕೊಟ್ಟಿದ್ದಾರೆ ನೋಡಿ. 2020, 21, 22, 23 ಕೊಟ್ಟಿದ್ದಾರೆ. 4 years ಕೊಟ್ಟಿದ್ದಾರೆ 20, 21, 22 ಆ್ಯಂಡ್ 23. ಸೊ ಇದು ಬಂದು 23. ಅದಾದಮೇಲೆ ಔಟ್ಪುಟ್ ನೋಡಿ 2020ನಲ್ಲಿ 2000 ಇದೆ, 2021ನಲ್ಲಿ 5000, 22ನಲ್ಲಿ 15, 23ನಲ್ಲಿ 20,000 ಇದೆ. ಅದಾದಮೇಲೆ ರಾಯಲ್ಟಿ. ಈ ರಾಯಲ್ಟಿನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತಂದರೆ ರಾಯಲ್ಟಿ ಫರ್ 2 rupees ಪರ್ ಟನ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಟೋಟಲ್ ಔಟ್ಪುಟ್ 2000 ಇದೆ. ಇಂಟು 2 ಮಾಡಿದ್ರೆ 2000 ಇಂಟು 2 ಮಾಡಿದ್ರೆ ಎಷ್ಟು ಬರುತ್ತೆ ರಾಯಲ್ಟಿ? 4000 ಬರುತ್ತೆ. 5000 ಇಂಟು 2 ಮಾಡಿದ್ರೆ 10,000 ರಾಯಲ್ಟಿ. 15,000 ಇಂಟು 2 ಮಾಡಿದ್ರೆ 30,000 ಇಸ್ ದ ರಾಯಲ್ಟಿ. 20,000 ಇಂಟು 2 ಮಾಡಿದ್ರೆ 40,000 ಇಸ್ ದ ರಾಯಲ್ಟಿ. ಸೊ ಟೋಟಲ್ ಔಟ್ಪುಟ್ ಇಂಟು ಪರ್ ಔಟ್ಪುಟ್ ಅಥವಾ ಪರ್ ಟನ್ಗೆ ಎಷ್ಟು ಅಂತಂದರೆ 2 rupees ಕೊಟ್ಟಿದ್ದಾರೆ. ಆವಾಗ ಎಷ್ಟು ರಾಯಲ್ಟಿ ಸಿಗುತ್ತೆ ಟೋಟಲ್ ಅಂತಂದರೆ ಇಯರ್ 4,000, 10,000, 30,000, 40,000. ಸೊ ಇದಿಷ್ಟನ್ನು ಕೂಡ ರಾಯಲ್ಟಿ. ಅದಾದಮೇಲೆ ನಾವು ಮಿನಿಮಮ್ ರೆಂಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಮಿನಿಮಮ್ ರೆಂಟ್ ಎಷ್ಟು ಹೇಳಿದ್ದಾರೆ ಅಂತ ಅಂದರೆ 20,000 ಅಂತ ಹೇಳಿದ್ದಾರೆ. ಆ್ಯಂಡ್ ಇಯರ್ ಮಿನಿಮಮ್ ರೆಂಟ್ ಈಸ್ 20,000 ಪರ್ ಆ್ಯನಮ್ ಅಂತ ಹೇಳಿದ್ದಾರೆ. ಸೊ ಎಲ್ಲ ಇಯರ್ಗೂ ಕೂಡ ಎಷ್ಟಿರುತ್ತೆ ಅಂದರೆ 20,000, 20,000, 20,000, 20,000 ತೊಗೊಳ್ತೀವಿ. ಇವಾಗ ಫಸ್ಟ್ ಇಯರ್ ನೋಡೋಣ. 2020ನಲ್ಲಿ ನಮಗೆ ಟೋಟಲ್ ಮಿನಿಮಮ್ ರೆಂಟ್ ಪೇ ಮಾಡಬೇಕಾಗಿರೋದು 20,000. ಬಟ್ ನಾವು ರಾಯಲ್ಟಿ ಅರ್ನ್ ಮಾಡಿರೋದೆಷ್ಟು 4,000. ಸೊ ಇನ್ನು ಎಷ್ಟು ನಮಗೆ ಶಾರ್ಟ್ ವರ್ಕಿಂಗ್ ಆಗಿದೆ 20,000ಇಂದ 4,000ನ ಲೆಸ್ ಮಾಡಿ. ಆವಾಗ ನಮ್ಗೆ ಎಷ್ಟಂದರೆ ಈ 16,000 ಶಾರ್ಟ್ ವರ್ಕಿಂಗ್ ಬಂದಿದೆ. ಸೊ ಇಲ್ಲಿ ಅಮೌಂಟ್ ರಿಕವರಿನೂ ಇಲ್ಲ, ಇರ್ರಿಕವರಿನೂ ಇಲ್ಲ. ರಿಕವರಿ ಅಂದರೆ ಎಷ್ಟು ರಿಕವರಿ ಮಾಡ್ಕೊಂಡಿದ್ದೀವಿ ಅಂತ, ಇರ್ರಿಕವರ್ ಅಂದರೆ ಎಷ್ಟು ಅಮೌಂಟನ್ನು ರಿಕವರಿ ಮಾಡ್ಕೊಂಡಿಲ್ಲ ಅಂತ. ಸೊ ನಾವು ಲ್ಯಾಂಡ್ ಲಾರ್ಡಿಗೆ ಎಷ್ಟು ಪೇ ಮಾಡಬೇಕಾಯಿತು ಆ್ಯಕ್ಚುಲ್ ಆಗಿ ಮಿನಿಮಮ್ ರೆಂಟು 20,000. ಅದನ್ನು ತೋರಿಸಿ. ಅದಾದಮೇಲೆ ಸೆಕೆಂಡ್ ಇಯರ್ ನೋಡಿ, ಇಲ್ಲಿ ಕ್ವಶನಲ್ಲಿ ಕೊಟ್ಟಿದ್ದಾರೆ ಶಾರ್ಟ್ ವರ್ಕಿಂಗ್ ಆರ್ ರಿಕವರಬಲ್ ಡ್ಯೂರಿಂಗ್ ಫಸ್ಟ್ 3 years ಆಫ್ ದ ಲೀಸ್ ಓನ್ಲಿ ಅಂತ. ಸೊ ಏನಾದರೂ ಶಾರ್ಟ್ ವರ್ಕಿಂಗ್ ಆಯಿತು ಅಂತಂದರೆ ಅದನ್ನೇ ಫಸ್ಟ್ 3 yearsಲ್ಲಿ ರಿಕವರಿ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ಸೆಕೆಂಡ್ ಇಯರಲ್ಲಿ ನಮಗೆ ಟೋಟಲ್ ರಾಯಲ್ಟಿ 10,000 ಇದೆ, ಮಿನಿಮಮ್ ರೆಂಟು 20,000 ಇದೆ. ಸೊ ಮತ್ತೆ ನಮಗೆ ಇಲ್ಲಿ ಶಾರ್ಟ್ ವರ್ಕಿಂಗ್ ಆಗಿದೆ. ಎಷ್ಟು ಶಾರ್ಟ್ ವರ್ಕಿಂಗ್ ಆಗಿದೆ ಅಂತಂದರೆ 20,000 ಮೈನಸ್ 10,000 ಮಾಡಿದ್ರೆ 10,000 ನಮಗೆ ಶಾರ್ಟ್ ವರ್ಕಿಂಗ್ ಆಗಿದೆ. ಆ್ಯಂಡ್ ಇಲ್ಲಿ ಶಾರ್ಟ್ ವರ್ಕಿಂಗ್ ರಿಕವರಿನೂ ಬರಲ್ಲ, ಇರ್ರಿಕವರಿನೂ ಬರಲ್ಲ. ಟೋಟಲ್ ನಾವು ಲ್ಯಾಂಡ್ ಲಾರ್ಡ್ಗೆ ಎಷ್ಟು ಪೇ ಮಾಡಬೇಕು 20,000 ಮಿನಿಮಮ್ ರೆಂಟ್ನ ಪೇ ಮಾಡಬೇಕು. ಆ 20,000 ಇಲ್ಲಿ ತಗೊಳ್ಳಿ. ಆ್ಯಂಡ್ ನೆಕ್ಸ್ಟು ಥರ್ಡ್ ಇಯರ್ ನೋಡಿ, ರಾಯಲ್ಟಿಲಿ ನಮಗೆ 30,000 ಆಗಿದೆ.
ಆ್ಯಂಡ್ ಮಿನಿಮಮ್ ರೆಂಟನ್ನು ಎಷ್ಟು 20,000 ಮಾತ್ರನೇ ಪೇ ಮಾಡಬೇಕು. ಸೊ ಇಲ್ಲಿ ನಮಗೆ ಏನಾಗಿದೆ ಅಂದರೆ ಎಕ್ಸೆಸ್ ಆಫ್ ಅಮೌಂಟ್ ಸರ್ಪ್ಲಸ್ ಅಮೌಂಟ್ ಬಂದಿದೆ, ಅದು 10,000. ಬಟ್ ಇಲ್ಲಿ ಶಾರ್ಟ್ ವರ್ಕಿಂಗ್ ಇದೆಯಲ್ವಾ ಪ್ರೀವಿಯಸ್ 2 ಇಯರ್ಸಲ್ಲಿ, ಅದನ್ನು ಈ ಇಯರಲ್ಲಿ ರಿಕವರಿ ಮಾಡ್ಕೊಳ್ತೀವಿ. ಸೊ ಇಲ್ಲಿ ಏನಿದೆ ಅಲ್ವಾ ಪ್ರೀವಿಯಸ್ ಇಯರ್ 10,000 ಇದೆಯಲ್ವಾ, ಆ 10,000 ಸರ್ಪ್ಲಸ್ ಅಮೌಂಟನ್ನು ನಾವು ಇಲ್ಲಿ ರಿಕವರಿ ಮಾಡ್ಕೊಳ್ತಾ ಇದ್ದೀವಿ. ಎಷ್ಟು ಅಂದರೆ 10,000. ಸೊ ಇಲ್ಲಿ ಫಸ್ಟು ಅಡ್ಜಸ್ಟ್ಮೆಂಟಲ್ಲಿ ಏನು ಹೇಳಿದ್ದಾರೆ ಅಂತ ಅಂದರೆ ಶಾರ್ಟ್ ವರ್ಕಿಂಗ್ ರಿಕವಬಲ್ ಡ್ಯೂರಿಂಗ್ ಫಸ್ಟ್ 3 ಇಯರ್ಸ್ ಅಂತ. ಸೊ ಫಸ್ಟ್ 3 ಇಯರ್ಸ್ ಅಂದರೆ 1, 2, 3 ಏನೇ ರಿಕವರಿ ಇದ್ರೂ ಕೂಡ ಈ 3 ವರ್ಷದ ಒಳಗಡೆ ಮಾಡ್ಕೋಬೇಕು. ನಾವು 10,000 ಅಷ್ಟೇ ರಿಕವರಿ ಮಾಡ್ಕೊಂಡಿದ್ದೀವಿ, ರಿಮೈನಿಂಗ್ 16,000 ರಿಕವರಿ ಆಗಲಿಲ್ಲ. ಸೊ ಹಾಗಾಗಿ ಇದು ಶಾರ್ಟ್ ವರ್ಕಿಂಗ್ ಈ ರಿಕವರಿಲಿ 16,000 ಬರುತ್ತೆ. ಆವಾಗ ನಾವು ಲ್ಯಾಂಡ್ ಲಾರ್ಡಿಗೆ ಎಷ್ಟು ಪೇ ಮಾಡ್ತೀವಿ, 20,000 ಪೇ ಮಾಡಿದ್ದೀವಿ. ನೆಕ್ಸ್ಟ್ 4th ಇಯರ್ ನೋಡಿ, 2023ನಲ್ಲಿ 40,000 ರಾಯಲ್ಟಿ ಬಂದಿದೆ. ಬಟ್ ಆ್ಯಕ್ಚುಲಾಗಿ ಮಿನಿಮಮ್ ರೆಂಟು ಎಷ್ಟು 20,000 ಇದೆ. ಸೊ ಇಲ್ಲಿ ಸರ್ಪ್ಲಸ್ ಏನು ಬರಲ್ಲ, ಡೈರೆಕ್ಟಾಗಿ 40,000. ಸೊ ನೀವು ಬೇಕು ಅಂದರೆ ಇಲ್ಲಿ ಇನ್ನೊಂದು ಕಾಲಮ್ ಹ್ಯಾಡ್ ಮಾಡ್ಕೋಬೋದು. ಏನಂತಂದರೆ ಸರ್ಪ್ಲಸ್ ಅಂತ ಹ್ಯಾಡ್ ಮಾಡಿಕೊಂಡು ಎಕ್ಸ್ಟ್ರಾ ಅಮೌಂಟ್ ಬಂದಿರೋದನ್ನ ಇಲ್ಲಿ ತೋರಿಸ್ಕೋಬೋದು, ಅಥವಾ ಇಷ್ಟೇ ಆದರೂ ಕೂಡ ಸಾಕು. ಸೊ ಇದಿಷ್ಟನ್ನು ಕೂಡ ಏನಂತ ಅಂದರೆ ಅನಾಲಿಸಿಸ್ ಟೇಬಲ್, ಇಲ್ಲಿ ಔಟ್ಪುಟ್ ಎಷ್ಟು ಬಂದಿದೆ ಅದರಿಂದ ಟೋಟಲ್ ಪರ್ 2 rupees ಅಂತ ರಾಯಲ್ಟಿನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಆ್ಯಂಡ್ ಮಿನಿಮಮ್ ರೆಂಟು ಎಲ್ಲ ಇಯರ್ ಸೇಮ್ ಇರುತ್ತೆ. ಮಿನಿಮಮ್ ರೆಂಟಿಂದ ರಾಯಲ್ಟಿನ ಲೆಸ್ ಮಾಡಿದ್ರೆ ವಿ ವಿಲ್ ಗೆಟ್ ದ ಶಾರ್ಟ್ ವರ್ಕಿಂಗ್. ಆ್ಯಂಡ್ ಲ್ಯಾಂಡ್ ಲಾರ್ಡ್ಗೆ ಎಷ್ಟು ಪೇ ಮಾಡಬೇಕು ಆ್ಯಕ್ಚುಲಾಗಿ 20,000, ಆ್ಯಂಡ್ ಇಲ್ಲಿ 20,000 ಪೇ ಮಾಡಿದ್ದೀವಿ. ಸೆಕೆಂಡ್ ಇಯರ್ 10,000 ಇದೆ, ಮಿನಿಮಮ್ ರೆಂಟ್ 20,000, ಅಗೇನ್ ವಿ ವಿಲ್ ಗೆಟ್ ದ ಶಾರ್ಟ್ ವರ್ಕಿಂಗ್ 10,000. ಸೊ ಲ್ಯಾಂಡ್ ಲಾರ್ಡ್ ಎಷ್ಟು ಪೇ ಮಾಡಬೇಕು 20,000. ಬಟ್ ಥರ್ಡ್ ಇಯರ್ ಅಲ್ಲಿ ನಮಗೆ ಸರ್ಪ್ಲಸ್ ಎಕ್ಸೆಸ್ ಅಮೌಂಟ್ ಬಂದಿದೆ 30,000, ಮಿನಿಮಮ್ ರೆಂಟ್ ಇರೋದು 20,000. ಬಟ್ ಪ್ರೀವಿಯಸ್ ಇಯರ್ ನಮಗೆ 2 ವರ್ಷ ಶಾರ್ಟ್ ವರ್ಕಿಂಗ್ ಆಗಿತ್ತಲ್ವಾ, ಅದರಲ್ಲಿ 10,000 ರಿಕವರಿ ಮಾಡ್ಕೊಂಡಿದ್ದೀವಿ. ಇನ್ನು 16,000 ರಿಕವರಿ ಆಗಿಲ್ಲ. ಸೊ ಅದನ್ನು ನಾವು ಇಲ್ಲಿ 20,000 ರಿಮೈನಿಂಗ್ ಅಮೌಂಟನ್ನು ಲ್ಯಾಂಡ್ ಲಾರ್ಡಿಗೆ ಪೇ ಮಾಡಿ. ಇಲ್ಲಿ ರಾಯಲ್ಟಿ 40,000 ಬಂದಿದೆ, ಮಿನಿಮಮ್ ರೆಂಟ್ 20 ಇದೆ. ಬಟ್ ಇಲ್ಲಿ ರಾಯಲ್ಟಿ ಎಷ್ಟು ಬಂದಿದೆಯೋ ಅದಷ್ಟನ್ನು ಕೂಡ ಯಾವುದೇ ಶಾರ್ಟ್ ವರ್ಕಿಂಗ್ ಇಲ್ಲ ಅಂದರೆ ಟೋಟಲ್ ಅಮೌಂಟು ಕೂಡ ಲ್ಯಾಂಡ್ ಲಾರ್ಡಿಗೆ ಅಷ್ಟೇ ಪೇ ಮಾಡ್ತೀವಿ. ಸೊ ಇದಿಷ್ಟನ್ನು ಕೂಡ ಅನಾಲಿಸಿಸ್ ಟೇಬಲ್. ಆಫ್ಟರ್ ದಟ್ ಶಾರ್ಟ್ ವರ್ಕಿಂಗ್ ಅಕೌಂಟನ್ನು ನೋಡೋಣ. ಶಾರ್ಟ್ ವರ್ಕಿಂಗ್ ಅಕೌಂಟಲ್ಲಿ ಫಸ್ಟ್ ನೀವು ಶಾರ್ಟ್ ವರ್ಕಿಂಗ್ ಮಾಡಬೇಕಾದ್ರೆ ಈ 3 ಕಾಲಮ್ನ ಅಷ್ಟೇ ನೋಡಬೇಕು. ಶಾರ್ಟ್ ವರ್ಕಿಂಗ್ ಅಕೌಂಟು ಅಂತ ತಗೊಳ್ಳಿ. ಡೇಟು ಪರ್ಟಿಕ್ಯುಲರ್ಸ್ ಲೆಡ್ಜರ್ ಜರ್ನಲ್ ಫೋಲಿಯೋ ಅಮೌಂಟು, ಡೇಟು ಪರ್ಟಿಕ್ಯುಲರ್ಸ್ ಜರ್ನಲ್ ಫೋಲಿಯೋ ಅಮೌಂಟು. ಸೊ 2021ನಲ್ಲಿ ಶಾರ್ಟ್ ವರ್ಕಿಂಗಿಂದ ಯಾವುದಕ್ಕೆ ಹೋಗಿದೆ, ಮಿನಿಮಮ್ ರೆಂಟಿಗೆ ಹೋಗಿದೆ. ಎಷ್ಟಂತಂದರೆ ಟು ಮಿನಿಮಮ್ ರೆಂಟ್ ಎಷ್ಟಂತಂದರೆ 16,000. ಸೊ ಇಲ್ಲಿ ಯಾವುದು ಕ್ರೆಡಿಟ್ ಇಲ್ಲ. ಎಷ್ಟಂತಂದರೆ ಡೆಬಿಟ್ ವಾಟ್ ಕಮ್ಸ್ ಅಂದರೆ ಯಾವುದಕ್ಕೆ ಬರ್ತದೆ ಶಾರ್ಟ್ ವರ್ಕಿಂಗಿಂದ ಮಿನಿಮಮ್ ರೆಂಟಿಗೆ. ಟು ಮಿನಿಮಮ್ ರೆಂಟ್ ಅಕೌಂಟ್ ಎಷ್ಟಿದೆ 16,000. ಇಲ್ಲಿ ಏನಂತಂದರೆ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 16,000. ಅಲ್ಲಿಗೆ ಇಲ್ಲಿ ಅಮೌಂಟ್ ಮುಗೀತು. ಇದು ಒಂದು ಫಸ್ಟ್ ಇಯರ್ಗೆ ಮುಗೀತು. 2021ನಲ್ಲಿ 10,000 ಇದೆ. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟಿದೆ, ಇಲ್ಲಿ 16,000 ಕ್ಯಾರಿ ಆಗಿದೆ. ಇಲ್ಲಿ ಕ್ಯಾರಿ ಡೌನ್ ಇರೋದು ಇಲ್ಲಿ ಬ್ರಾಡ್ ಡೌನ್ ಆಗುತ್ತೆ. ಟು ಮಿನಿಮಮ್ ರೆಂಟ್ ಎಷ್ಟಿದೆ 10,000 ಇದೆ. ಮಿನಿಮಮ್ ರೆಂಟ್ ಎಷ್ಟು ಬಂದಿದೆ ಅಂತಂದರೆ ಇಲ್ಲಿ 10,000 ಬಂದಿದೆ. ಟೋಟಲ್ ಮಾಡಿದ್ರೆ ನಿಮಗೆ ಎಷ್ಟು ಸಿಗುತ್ತೆ 26,000 ಸಿಗುತ್ತೆ. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಷ್ಟಾಗುತ್ತೆ 26 ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಥರ್ಡ್ ಇಯರ್ಗೆ ನೋಡಿ, ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟಿದೆ ಅಂತಂದರೆ ಇಲ್ಲಿ 26 ಇರೋದನ್ನ 26 ತಗೊಳ್ತೀವಿ. ಇವಾಗ ಈ 2 ಕಾಲಮ್ ನೋಡಿ. ಬೈ ರಾಯಲ್ಟಿ ಅಕೌಂಟಿಗೆ ಎಷ್ಟು ಬಂದಿದೆ 10,000 ಬಂದಿದೆ. ಬೈ ಪ್ರಾಫಿಟ್ ಆ್ಯಂಡ್ ಲಾಸ್, ಇದು ಲಾಸ್ ಯಾಕಂತಂದರೆ ಶಾರ್ಟ್ ವರ್ಕಿಂಗ್ ರಿಕವರಿ ಆಗಿಲ್ಲ, ಇರ್ರಿಕವರ್ ಆಗಿದೆ 16,000. ಸೊ ಇವೆರಡು ಎಷ್ಟಾಗುತ್ತೆ 26 ಆಗುತ್ತೆ. ಸೊ ಫೈನಲ್ಸ್ ಆಗಿ ನೀವು ಕ್ಯಾರಿ ಡೌನ್ ಇರೋದನ್ನ ಬ್ರಾಡ್ ಡೌನ್ ಮಾಡಿದಾಗ ಲಾಸ್ಟ್ ಇಯರ್ಗೆ 2 ಟ್ಯಾಲಿ ಆಗಬೇಕು. ಆ್ಯಂಡ್ ಇಲ್ಲಿ ಶಾರ್ಟ್ ವರ್ಕಿಂಗ್ ಬರೀ 3 ಇಯರ್ಸಲ್ಲಿ ಮಾತ್ರ ರೆಕಾರ್ಡ್ ಆಗಿದೆ, ಆ 3 ಇಯರ್ಸ್ಗಷ್ಟೇ ಮಾಡಬೇಕು. ಫಸ್ಟ್ ಏನಂತಂದರೆ ಟು ಮಿನಿಮಮ್ ರೆಂಟ್ ಅಕೌಂಟ್ ಎಷ್ಟಿದೆ 16,000, ಅದನ್ನು ಟೋಟಲ್ ಮಾಡಿ. ದಟ್ ಈಸ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಷ್ಟಾಗುತ್ತೆ 16. ಈ ಕ್ಯಾರಿ ಡೌನ್ ಇರೋದು ನೆಕ್ಸ್ಟ್ ಇಯರ್ಗೆ ಬ್ರಾಡ್ ಡೌನ್ ಆಗುತ್ತೆ 16,000. ಈ ಇಯರಲ್ಲಿ ಮಿನಿಮಮ್ ರೆಂಟ್ ಎಷ್ಟಿದೆ 10,000 ಇದೆ. ಟೋಟಲ್ ಮಾಡಿದ್ರೆ 26,000. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 26. ಇಲ್ಲಿ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟಾಗಿದೆ 26. ಇಲ್ಲಿ ರಾಯಲ್ಟಿ ಏನಾಗಿದೆ ಅಂದರೆ ಎಕ್ಸೆಸ್ ಆಗಿದೆ. ಬೈ ರಾಯಲ್ಟಿ ಎಷ್ಟಾಗಿದೆ 10,000 ಜಾಸ್ತಿ ಆಗಿದೆ, ಅದನ್ನ ರಿಕವರಿ ಮಾಡ್ಕೊಂಡಿದ್ದೀವಿ. ಇನ್ನು 16,000 ರಿಕವರಿ ಆಗಿಲ್ಲ, ದಟ್ ವಿಲ್ ಟ್ರಾನ್ಸ್ಫರ್ ಟು ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ 16,000. ಟೋಟಲ್ 26,000. ಸೊ ಇದಿಷ್ಟನ್ನು ಮಾಡಿದ್ರೆ ನಿಮಗೆ 8 ಮಾರ್ಕ್ಸ್ ಸಿಗತ್ತೆ. ಸೊ ದಿಸ್ ಈಸ್ ಫಾರ್ ದ 8 ಮಾರ್ಕ್ಸ್ ಕ್ವಶನ್ ಆನ್ಸರ್. ಆ್ಯಂಡ್ ನೆಕ್ಸ್ಟು ರಾಯಲ್ಟಿ ಮೇಲೂ ಕೂಡ ಕಂಪ್ಲೀಟ್ ಕಾನ್ಸೆಪ್ಟ್ ಆ್ಯಂಡ್ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಒನ್ಸ್ ಯು ಚೆಕ್ ದ ಪ್ಲೇ ಲಿಸ್ಟ್. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಈಸ್ 3ನೇ ಕ್ವಶನ್ ನೋಡಿ. Pass the adjusting entries in the books of Mr. Gupta Enterprises for the year ended 31st March 2024 from the following transactions ಕೇಳಿದರೆ. Depreciation on the building for the year is 25,000. Salaries of rupees 12,000 are outstanding at the end of the year.
and rupees 15,000 was received in advance for service to be rendered next year. Interest on investment amounting rupees 3,000 is earned but not yet received. Rent of rupees 18,000 was paid in advance for the next financial year. And next to office supplies worth of rupees 1,500 are unused at the end of the year ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಟೋಟಲ್ ಎಷ್ಟು ಅಂತ ಅಂದರೆ 6 ಎಂಟ್ರೀಸ್ ಕೊಟ್ಟಿದ್ದಾರೆ. ಇದನ್ನು ನಾವು ಜರ್ನಲ್ ಎಂಟ್ರೀಸ್ ಅಲ್ಲಿ ಪಾಸ್ ಮಾಡಬೇಕು. ಯಾವ ರೀತಿ ಅಂತ ನೋಡೋಣ. ಹೆಡ್ಡಿಂಗ್ ತಗೊಳ್ಳಿ, ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಮಿಸ್ಟರ್ಸ್ ಗುಪ್ತಾ ಎಂಟರ್ಪ್ರೈಸಸ್ ಅಂತ ಟೇಕ್ ಅ ಹೆಡ್ಡಿಂಗ್. ಡೇಟ್, ಪರ್ಟಿಕ್ಯುಲರ್ಸ್, ಲೆಡ್ಜರ್ ಫೋಲಿಯೋ, ಡೆಬಿಟ್ ಅಂಡ್ ಕ್ರೆಡಿಟ್. ಸೊ ಇಲ್ಲಿ ಏನಂತ ಅಂದರೆ ಎಲ್ಲನೂ ಕೂಡ ಇಯರ್ ಎಂಡಿಂಗಲ್ಲೇ ಆಗಿದೆ. 31st March 2025. ಸೊ ಸೇಮ್ ಡೇಟೇ ಬರುತ್ತೆ. ಫಸ್ಟ್ ಟ್ರಾನ್ಸಾಕ್ಷನ್ ನೋಡಿ, ಡಿಪ್ರಿಷಿಯೇಷನ್ ಆನ್ ದ ಬಿಲ್ಡಿಂಗ್ ಫಾರ್ ದ ಇಯರ್ ಈಸ್ 2025 ಇಯರ್ ಫಾರ್ rupees 25,000 ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಏನು ಎಂಟ್ರಿ ಬರುತ್ತೆ ಅಂದರೆ ಡಿಪ್ರಿಷಿಯೇಷನ್ ಅಕೌಂಟ್ ಡೆಟರ್ ಟು ಅಕ್ಯುಮುಲೇಟೆಡ್ ಡಿಪ್ರಿಷಿಯೇಷನ್ ಅಕೌಂಟ್. ಸೊ ಡೆಬಿಟ್ ವಾಟ್ ಕಮ್ಸ್ ಇನ್. ಸೊ ಇಲ್ಲಿ ಏನಾಗ್ತಿದೆ ಅಂದರೆ ಡಿಪ್ರಿಷಿಯೇಷನ್ ಆಗ್ತಿದೆ. ಡಿಪ್ರಿಷಿಯೇಷನ್ ಅಕೌಂಟಿಂದ ಅಕ್ಯುಮುಲೇಟೆಡ್ ಡಿಪ್ರಿಷಿಯೇಷನ್ ಅಕೌಂಟ್ ಬೀಯಿಂಗ್ ಅಡ್ಜಸ್ಟ್ಮೆಂಟ್ ಡಿಪ್ರಿಷಿಯೇಷನ್ ಆನ್ ಬಿಲ್ಡಿಂಗ್ ಅಂತ ಬರೆದು 25,000 ಡೆಬಿಟ್ ಆ್ಯಂಡ್ ಕ್ರೆಡಿಟ್. ನೆಕ್ಸ್ಟು ಸ್ಯಾಲ್ರೀಸ್ ಆಫ್ rupees 12,000 ಆರ್ ಔಟ್ಸ್ಟ್ಯಾಂಡಿಂಗ್ ಅಟ್ ದ ಎಂಡ್ ಆಫ್ ದ ಇಯರ್. ಸೊ ಸ್ಯಾಲ್ರೀಸು ಇನ್ನೂ ರಿಸೀವ್ ಆಗಿಲ್ಲ, ಔಟ್ಸ್ಟ್ಯಾಂಡಿಂಗ್ ಇದೆ. ಅವಾಗ ಏನು ಎಂಟ್ರಿ ಬರುತ್ತೆ ಅಂದರೆ ಸ್ಯಾಲ್ರೀಸ್ ಅಕೌಂಟ್ ಡೆಟರ್ ಟು ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಅಕೌಂಟ್ ಬೀಯಿಂಗ್ ಅಡ್ಜಸ್ಟ್ಮೆಂಟ್ ಫಾರ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ. ಸ್ಯಾಲ್ರಿ ಅಕೌಂಟು ಯಾವುದರಿಂದ ಬರಬೇಕು ನಮಗೆ? ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿಯಿಂದ. ಸೊ ಎಷ್ಟಂತ ಅಂದರೆ ಕ್ರೆಡಿಟ್ ದ ರಿಸೀವರ್, ನಮಗೆ ಯಾವುದರಿಂದ ಕೊಡಬೇಕು? ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ. ಸೊ ಇಲ್ಲಿ ಏನಂತಂದರೆ 12,000 ಬರುತ್ತೆ. ಅದನ್ನು ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಆ್ಯಂಡ್ ನೆಕ್ಸ್ಟು rupees 15,000 was received in advance for service to be rendered next year. ಸೊ ಇಲ್ಲಿ 15,000 ಅಡ್ವಾನ್ಸನ್ನು ರಿಸೀವ್ ಮಾಡ್ಕೊಂಡಿದ್ದೀವಿ. ರೆವಿನ್ಯೂ ರಿಸೀವ್ಡ್ ಅಕೌಂಟ್ ಡೆಟರ್ ಟು ಅನ್ಅರ್ನಡ್ ರೆವಿನ್ಯೂ ಅಕೌಂಟ್. ಸೊ ಆಲ್ರೆಡಿ ರಿಸೀವ್ ಮಾಡ್ಕೊಂಡಿದ್ದೀವಿ. ಇನ್ನು ಯಾರಿಂದ ಅಮೌಂಟ್ ಬಂದಿದೆ ಅಂದರೆ ನಮಗೆ ಅನ್ಅರ್ನಡ್ ರೆವಿನ್ಯೂ ಅಕೌಂಟಿಂದ ರೆವಿನ್ಯೂ ರಿಸೀವ್ಡ್ ಅಕೌಂಟ್ ಡೆಟರ್ ಟು ಅನ್ಅರ್ನಡ್ ರೆವಿನ್ಯೂ ಅಕೌಂಟ್ 15,000 ಬೇಯಿಂಗ್ ಅಡ್ಜಸ್ಟ್ಮೆಂಟ್ ಡೋ ರೆವಿನ್ಯೂ ರಿಸೀವ್ಡ್ ಇನ್ ಅಡ್ವಾನ್ಸ್. ಆ್ಯಂಡ್ ನೆಕ್ಸ್ಟ್ ಫೋರ್ತ್ ಎಂಟ್ರಿ ನೋಡಿ. Fourth entry, interest on investment amounting to rupees 3,000 is earned but not yet received. So interest on investment. ಸೊ ಇಂಟ್ರೆಸ್ಟ್ ರಿಸೀವಬಲ್ ಅಕೌಂಟ್. ಸೊ ಏನು ಬಂದಿದೆ ಬಿಸ್ನೆಸ್ಗೆ ಅದನ್ನು ಡೆಬಿಟ್ ಮಾಡಿ. ಡೆಬಿಟ್ ವಾಟ್ ಕಮ್ಸ್ ಇನ್. ಇಂಟ್ರೆಸ್ಟ್ ರಿಸೀವಬಲ್ ಅಕೌಂಟ್ ಡೆಟರ್ ಟು ಇಂಟ್ರೆಸ್ಟ್ ಇನ್ಕಮ್ ಅಕೌಂಟ್ ಬೀಯಿಂಗ್ ಅಡ್ಜಸ್ಟ್ಮೆಂಟ್ ಫಾರ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಅರ್ನಡ್ ಬಟ್ ನಾಟ್ ರಿಸೀವ್ಡ್. ಅಮೌಂಟ್ ಎಷ್ಟಿದೆ? 3,000 ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ರೆಂಟ್ ಆಫ್ rupees 18,000 ವಾಸ್ ಪೇಡ್ ಇನ್ ಅಡ್ವಾನ್ಸ್ ಫಾರ್ ದ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್. ಸೊ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ಗೆ ರೆಂಟನ್ನು ಅಡ್ವಾನ್ಸಾಗಿ ಪೇ ಮಾಡಿದ್ದಾರೆ. ಸೊ ಬಿಸ್ನೆಸ್ಗೆ ಇಲ್ಲಿ ಏನು ಬರ್ತಿದೆ ಅಂದರೆ ರೆಂಟ್ ಅಕೌಂಟ್. ಸೊ ಪ್ರೀಪೇಯ್ಡ್ ರೆಂಟ್ ಮುಂಚೆನೆ ಪೇ ಮಾಡಿದ್ದಾರೆ ಅಂತಂದರೆ ಪ್ರೀಪೇಯ್ಡ್ ರೆಂಟ್ ಅಕೌಂಟ್ ಡೆಟರ್ ಟು ರೆಂಟ್ ಅಕೌಂಟ್ ಬೀಯಿಂಗ್ ಅಡ್ಜಸ್ಟ್ಮೆಂಟ್ ಫಾರ್ ಪ್ರೀಪೇಯ್ಡ್ ಇನ್ಶೂರೆನ್ಸ್. ಸೊ ಇಲ್ಲಿ ಎಷ್ಟು ಅಂತ ಅಂದರೆ ಟೋಟಲ್ 18,000 and 18,000 ಅಮೌಂಟು. ಸೊ ಇಲ್ಲಿ ಅಮೌಂಟ್ ಕೊಟ್ಟಿದೆ ನೋಡಿ 18,000. ಆಫೀಸ್ ಸಪ್ಲೈಸ್ ವರ್ತ್ rupees 1,500 ಆರ್ unused at the end of the year. ಅದಕ್ಕೆ ಆಫೀಸ್ ಸಪ್ಲೈಯರ್ಸ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಟರ್ ಟು ಆಫೀಸ್ ಎಕ್ಸ್ಪೆನ್ಸಸ್ ಅಕೌಂಟ್. ಸೊ ಆಫೀಸ್ ಸಪ್ಲೈಯರ್ಸ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಟರ್ ಟು ಆಫೀಸ್ ಸಪ್ಲೈಸ್ ಅಕೌಂಟ್ ಬೀಯಿಂಗ್ ಅಡ್ಜಸ್ಟ್ಮೆಂಟ್ ಫಾರ್ ಅನ್ಯೂಸ್ಡ್ ಆಫೀಸ್ ಸಪ್ಲೈಯರ್ಸ್. ಸೊ ಇಲ್ಲಿ ಏನಂತಂದರೆ ಅಮೌಂಟ್ ಎಷ್ಟಿದೆ? 1,500. ಸೊ ಇದಿಷ್ಟನ್ನು ಬರೆದ್ರೆ ನಿಮಗೆ 8 ಮಾರ್ಕ್ಸ್. ಸೊ ಇಲ್ಲಿ ಡಿಪ್ರಿಷಿಯೇಷನ್ ಇದ್ದಾಗ ಡಿಪ್ರಿಷಿಯೇಷನ್ ಅಕೌಂಟ್ ಡೆಟರ್ ಟು ಅಕ್ಯುಮುಲೇಟೆಡ್ ಡಿಪ್ರಿಷಿಯೇಷನ್, ಸ್ಯಾಲ್ರಿ ಔಟ್ಸ್ಟ್ಯಾಂಡಿಂಗ್ ಇದೆ ಇನ್ನೂ ರಿಸೀವ್ ಮಾಡ್ಕೊಂಡಿಲ್ಲ ಅಂತಂದಾಗ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿಗೆ ಸ್ಯಾಲ್ರಿ ಅಕೌಂಟ್ ಡೆಟರ್ ಟು ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ. ಆ್ಯಂಡ್ ರೆವಿನ್ಯೂ ರಿಸೀವ್ಡ್ ಅಂತ ಅಂದರೆ ರೆವಿನ್ಯೂ ರಿಸೀವ್ಡ್ ಅಕೌಂಟ್ ಇನ್ ಟು ಅನ್ಅರ್ನ್ಡ್ ರಿಸೀವ್ಡ್ ಅಕೌಂಟ್. ಏನಂತಂದರೆ ಇಲ್ಲಿ ಅಡ್ವಾನ್ಸಾಗಿ ರೆವಿನ್ಯೂನ ರಿಸೀವ್ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ರೆವಿನ್ಯೂ ರಿಸೀವ್ಡ್ ಅಕೌಂಟ್ ಡೆಟರ್ ಟು ಅನ್ಅರ್ನ್ಡ್ ರೆವಿನ್ಯೂ ಅಕೌಂಟ್. ಆ್ಯಂಡ್ ಇಂಟ್ರೆಸ್ಟ್ ರಿಸೀವೇಬಲ್ ಅಕೌಂಟ್ ಡೆಟರ್ ಟು ಇಂಟ್ರೆಸ್ಟ್ ಇನ್ಕಮ್ ಅಕೌಂಟ್. ಆ್ಯಂಡ್ ಪ್ರೀಪೇಯ್ಡ್ ರೆಂಟ್ ಫಸ್ಟೇ ರೆಂಟ್ನ ಅಡ್ವಾನ್ಸಾಗಿ ರಿಸೀವ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಪ್ರೀಪೇಯ್ಡ್ ರೆಂಟ್ ಅಕೌಂಟ್ ಡೆಟರ್ ಟು ರೆಂಟ್ ಅಕೌಂಟ್. ಆಫೀಸ್ ಸಪ್ಲೈಸ್ ಅಕೌಂಟ್ ಡೆಟರ್ ಟು ಆಫೀಸ್ ಸಪ್ಲೈಸ್ ಅಕೌಂಟ್. ಸೊ ಇದಿಷ್ಟನ್ನು ಬರೆದ್ರೆ ನಿಮಗೆ 8 ಮಾರ್ಕ್ಸ್ ಜರ್ನಲ್ ಎಂಟ್ರೀಸ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನೋಡೋಣ. ಆ್ಯಂಡ್ ಹಿಯರ್ ಇಸ್ ದ ಫೋರ್ತ್ ಕ್ವಶನ್. On 16th April 2024, fire incurred in the premises of Ratan Traders. Most of the stock was destroyed by the fire. Salvage stock was estimated at rupees 2,712.
Gross profit margin of rupees 30% on sales is estimated throughout the period. The stocks have been insured at rupees 7,500. From the books of accounts, the following particulars were available. Stock on 1/1/2024 was valued at rupees 10,438. And purchased and sales from 1/1/2024 to 16/4/2024 were 14,000 and 19,250 respectively. Show the statement of claim to be lodged by Ratan Traders ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಈ ಕ್ವಶನಲ್ಲಿ ಏನಂತಂದರೆ ಆನ್ 16th April 2024 ರತನ್ ಟ್ರೇಡರ್ಸ್ ಅಲ್ಲಿ ಫೈರ್ಡ್ ಇನ್ಕರ್ಡ್ ಆಗಿದೆ. ಸೊ ಮೋಸ್ಟ್ ಆಫ್ ದ ಸ್ಟಾಕ್ ವಾಸ್ ಡಿಸ್ಟ್ರಾಯ್ಡ್ ಬೈ ಫೈರ್. ಸೊ ಇಲ್ಲಿ ಸ್ಟಾಕ್ ಫೈರ್ ಅಲ್ಲಿ ಡಿಸ್ಟ್ರಾಯ್ ಆಗಿದೆ. ಸಾಲ್ವೇಜ್ ಅಂತ ಅಂದ್ರೆ ಆ ಡಿಸ್ಟ್ರಾಯ್ ಆಗಬೇಕಾದ್ರೆ ಪ್ರಾಪರ್ ಆಗಿ ಎಷ್ಟು ಸ್ಟಾಕ್ ಉಳ್ಕೊಂಡಿದೆ ಅಂತಂದ್ರೆ 2,712. ಗ್ರಾಸ್ ಪ್ರಾಫಿಟ್ ಮಾರ್ಜಿನ್ ಆಫ್ rupees 30% ಆನ್ ಸೇಲ್ಸ್ ಏನಿದೆ ಅದ್ರ ಮೇಲೆ ಗ್ರಾಸ್ ಪ್ರಾಫಿಟ್ ಎಷ್ಟಿದೆ 30% ಇದೆ. ಅಂಡ್ ಎಸ್ಟಿಮೇಟೆಡ್ ಥ್ರೂ ಔಟ್ ದ ಪೀರಿಯಡ್. ದ ಸ್ಟಾಕ್ ಹ್ಯಾವ್ ಬಿನ್ ಇನ್ಶೂರ್ಡ್ ಅಟ್ ಸ್ಟಾಕ್ ಎಷ್ಟುಕ್ಕೆ ಇನ್ಶೂರೆನ್ಸ್ ಮಾಡಿಸಿರೋ ಅಂದರೆ ಟೋಟಲ್ 7,500. ಫ್ರಮ್ ದ ಬುಕ್ಸ್ ಆಫ್ ಅಕೌಂಟ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಅವೈಲೇಬಲ್ ಕೊಟ್ಟಿದ್ದಾರೆ. ಓಪನಿಂಗ್ ಸ್ಟಾಕ್ ಎಷ್ಟಿದೆ ಅಂದರೆ 10,438 ಇದೆ. ಆ್ಯಂಡ್ ಪರ್ಚೇಸ್ ಆ್ಯಂಡ್ ಸೇಲ್ಸ್ ಎಷ್ಟಿದೆ ಅಂದರೆ ಪರ್ಚೇಸ್ ಬಂದು 14,000 ಇದೆ, ಸೇಲ್ಸ್ ಬಂದು 19,250 ಇದೆ. ಸೊ ಇದ್ರ ಮೇಲೆ ನಾವು ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡಬೇಕು. ಯಾವ ರೀತಿ ಅಂತ ನೋಡೋಣ. ಸೊ ಫಸ್ಟ್ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಫ್ರಮ್ 1/1/2024 ಅಂತ ಎಡಿಂಗ್ ತಗೊಳ್ಳಿ. ಅದರಲ್ಲಿ 1/1/2024 ಇಂದ 16/4/2024 ಸೊ ಆನ್ ದ ಡೇಟ್ ಫೈರ್ ಇನ್ಕರ್ಡ್ ಆಯ್ತಲ್ವ ಅವತ್ತಿನವರೆಗೂ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಸೊ ಇದರಲ್ಲಿ ಏನಂತ ಅಂದರೆ ಫಸ್ಟ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಡೆಬಿಟ್ ಸೈಡ್ ಆ್ಯಂಡ್ ಕ್ರೆಡಿಟ್ ಸೈಡ್. ಸೊ ಡೆಬಿಟ್ ಸೈಡ್ ಏನಂತಂದರೆ 2 ಓಪನಿಂಗ್ ಸ್ಟಾಕ್ ಬರುತ್ತೆ. ಫಸ್ಟ್ ಓಪನಿಂಗ್ ಸ್ಟಾಕ್ ಎಷ್ಟಿದೆ ನೋಡಿ 10,438 ಇದೆ. ಸ್ಟಾಕ್ ಆನ್ 1/1/2024 2 ಓಪನಿಂಗ್ ಸ್ಟಾಕ್ ಎಷ್ಟಿದೆ ಅಂತಂದರೆ 10,438. ಇಲ್ಲಿ ಅಮೌಂಟ್ ಏನಿದೆ ನೋಡಿ 10,438 ತಗೊಳ್ಳಿ. ಅದಾದಮೇಲೆ ಪರ್ಚೇಸ್ ಕೊಟ್ಟಿದ್ದಾರೆ, ಡೆಬಿಟ್ ಸೈಡ್ ತಗೋಬೇಕು ಟು ಪರ್ಚೇಸ್. ಸೊ ಪರ್ಚೇಸ್ ಎಷ್ಟಿದೆ ಅಂತಂದರೆ 14,000 ಇದೆ. ಪರ್ಚೇಸ್ ಬಂದು 14,000. ಅದಾದಮೇಲೆ ಗ್ರಾಸ್ ಪ್ರಾಫಿಟ್ ಆನ್ ಸೇಲ್ಸ್ ಮೇಲೆ ಹೇಳಿದ್ದಾರೆ. ಸೇಲ್ಸ್ ನೋಡಿ ಬೈ ಸೇಲ್ಸ್ ಎಷ್ಟಿದೆ ಅಂತಂದರೆ 19,250. ಸೊ ಇಲ್ಲಿ ಬೈ ಸೇಲ್ಸ್ 19,250. ಇಲ್ಲಿ ಫಸ್ಟ್ ಓಪನಿಂಗ್ ಸ್ಟಾಕು ಕ್ವಶನಲ್ಲೇ ಕೊಟ್ಟಿದ್ದಾರೆ, ಪರ್ಚೇಸ್ ಕೊಟ್ಟಿದ್ದಾರೆ ಆ್ಯಂಡ್ ಬೈ ಸೇಲ್ಸ್ ಕೊಟ್ಟಿದ್ದಾರೆ. ಸೊ ಈಗ ಗ್ರಾಸ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಗ್ರಾಸ್ ಪ್ರಾಫಿಟ್ ಏನಂತ ಹೇಳಿದ್ದಾರೆ ಅಂದರೆ ಕ್ವಶನಲ್ಲಿ ಗ್ರಾಸ್ ಪ್ರಾಫಿಟ್ ಮಾರ್ಜಿನ್ ಆಫ್ 30% ಆನ್ ಸೇಲ್ಸ್ ಈಸ್ ಎಸ್ಟಿಮೇಟೆಡ್. ಸೇಲ್ಸ್ ಮೇಲೆ 30%ನ ಗ್ರಾಸ್ ಪ್ರಾಫಿಟ್ ಆಗಿ ತಗೊಳ್ಳಿ ಅಂತ ಹೇಳಿದ್ದಾರೆ. ಸೊ ಗ್ರಾಸ್ ಸೇಲ್ಸ್ ಎಷ್ಟಿದೆ ಅಂತ ಅಂದರೆ 19,250 ಇದೆ. ಅದ್ರ ಮೇಲೆ 30% ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ 5,775 ಬರುತ್ತೆ. ಸೊ ಇವಾಗ ಟೋಟಲ್ ಮಾಡಿ 10,438 ಪ್ಲಸ್ 14,000 10,438 ಪ್ಲಸ್ 14,000 ಆ್ಯಂಡ್ ನೆಕ್ಸ್ಟ್ 5,775 ಮಾಡಿದ್ರೆ ಟೋಟಲ್ ಎಷ್ಟು ಬರುತ್ತೆ ಅಂದರೆ 1 ಸೆಕೆಂಡ್ is 10,438 plus 14,000 plus 5,775 ಟೋಟಲ್ ಮಾಡಿದ್ರೆ 30,213 ಬರುತ್ತೆ. ಇದರಿಂದ ಇಲ್ಲಿ ಸೇಲ್ಸ್ನ ಲೆಸ್ ಮಾಡಿ 19,250 ಲೆಸ್ ಮಾಡಿದ್ರೆ ವಿ ವಿಲ್ ಗೆಟ್ ಕ್ಲೋಸಿಂಗ್ ಸ್ಟಾಕ್. ಸೊ ಇದು ಏನಂತಂದರೆ ಬ್ಯಾಲೆನ್ಸಿಂಗ್ ಫಿಗರ್ ಅಥವಾ ಕ್ಲೋಸಿಂಗ್ ಸ್ಟಾಕು ಎಷ್ಟು ಬಂದಿದೆ ಅಂದರೆ 10,963 ಬಂದಿದೆ. ಸೊ ಕ್ವಶನಲ್ಲೇ ನಿಮಗೆ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ 10,438 ಆ್ಯಂಡ್ ಪರ್ಚೇಸ್ ಕೊಟ್ಟಿದ್ದಾರೆ ಆ್ಯಂಡ್ ಪ್ರಾಫಿಟನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೇಲ್ಸ್ ಮೇಲೆ 30% ಇಸ್ ದ ಗ್ರಾಸ್ ಪ್ರಾಫಿಟ್ ಅಂತ ಹೇಳಿದ್ದಾರೆ, ತಗೊಳ್ತೀವಿ. ಸೊ ಟೋಟಲ್ ಮಾಡಿ ಇಲ್ಲಿ ಡೆಬಿಟ್ ಸೈಡ್ ಜಾಸ್ತಿ ಬರುತ್ತೆ, ಹಾಗೆ ಕ್ರೆಡಿಟ್ ಸೈಡ್ ಏನಾಗುತ್ತೆ ಕಮ್ಮಿ ಇದೆ. ಬೈ ಸೇಲ್ಸ್ 19,250 ಇದೆ. ಸೊ ಇದರಿಂದ ಇದನ್ನ ಲೆಸ್ ಮಾಡಿದ್ರೆ 10,963 ಇಸ್ ದ ಕ್ಲೋಸಿಂಗ್ ಸ್ಟಾಕ್ ಅಥವಾ ಬ್ಯಾಲೆನ್ಸಿಂಗ್ ಫಿಗರ್. ಸೊ ಇದಿಷ್ಟು ಆದಮೇಲೆ ಸ್ಟೆಪ್ 2 ಏನಂತಂದರೆ ಕ್ಯಾಲ್ಕುಲೇಷನ್ ಆಫ್ ಆ್ಯಕ್ಚುಯಲ್ ಲಾಸ್ ಎಷ್ಟಾಗಿದೆ ಅಂತ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಇಲ್ಲಿ ಸ್ಟಾಕ್ ಆನ್ ಡೇಟ್ ಆಫ್ ಫೈರ್ ಎಷ್ಟಿತ್ತು ಅಂದರೆ ಕ್ಲೋಸಿಂಗ್ ಸ್ಟಾಕು 10,963 ಇದೆ. ಅದರಲ್ಲಿ ಸಾಲ್ವೇಜ್ ಅಂತ ಅಂದರೆ ಫೈರ್ ಆಗಬೇಕಾದ್ರೆ ಸ್ವಲ್ಪ ಗೂಡ್ಸು ಚೆನ್ನಾಗಿ ಉಳ್ಕೊಂಡಿರುತ್ತೆ. ಅದೆಷ್ಟಿದೆ ಅಂದರೆ 2,712 ಇದೆ. 2,712 ರುಪೀಸ್ನ ಲೆಸ್ ಮಾಡಿ.
ಸೊ ಸ್ಟಾಕ್ ಆನ್ ಡೇಟ್ ಆಫ್ ಫೈರಿಂದ ಸಾಲ್ವೇಜ್ ಅಮೌಂಟನ್ನು ಲೆಸ್ ಮಾಡಿದ್ರೆ ಆ್ಯಕ್ಚುಯಲ್ ಲಾಸ್ ಎಷ್ಟು ಸಿಗುತ್ತೆ ಅಂದರೆ ಸೊ 10,963ಇಂದ 2,712 ರುಪೀಸ್ನ ಲೆಸ್ ಮಾಡಿದ್ರೆ 8,251 ರುಪೀಸ್ ಸಿಗುತ್ತೆ. ಸೊ ಇದಿಷ್ಟನ್ನು ಕೂಡ ಆ್ಯಕ್ಚುಯಲ್ ಲಾಸ್. ಸೊ ನಾವು ಸ್ಟೆಪ್ 3 ಕ್ಯಾಲ್ಕುಲೇಷನ್ ಆಫ್ ಕ್ಲೈಮ್ ಅಮೌಂಟು, ಇದಿಷ್ಟು ಲಾಸ್ ಆಗಿದೆ ಅವರೆಷ್ಟು ಕ್ಲೈಮ್ ಮಾಡ್ಕೊಂಡಿದ್ದಾರೆ ಅಂತ. ಕ್ಲೈಮ್ ಅಮೌಂಟಿಗೆ ಫಾರ್ಮುಲಾ ಏನಂದರೆ ಕ್ಲೈಮ್ ಅಮೌಂಟ್ ಈಸ್ ಈಕ್ವಲ್ ಟು ಪಾಲಿಸಿ ಅಮೌಂಟ್ ಇಂಟು ಆ್ಯಕ್ಚುಯಲ್ ಲಾಸ್ ಡಿವೈಡೆಡ್ ಬೈ ಸ್ಟಾಕ್ ಆನ್ ಡೇಟ್ ಆಫ್ ಫೈರ್. ಸೊ ಇಲ್ಲಿ ಪಾಲಿಸಿ ಅಮೌಂಟ್ ಕೊಟ್ಟಿದ್ದಾರೆ ಕ್ವಶನಲ್ಲಿ ನೋಡಿ ಎಷ್ಟಾಯಿತು ಅಂದರೆ 7,500. ಸೊ ಇಯರ್ 7,500 ಇಂಟು 8 ಆ್ಯಕ್ಚುಯಲ್ ಲಾಸ್ ಎಷ್ಟಾಗಿದೆ 8,251 ಆಗಿದೆ. ಸೊ 8,251 ಇಂಟು 7,500 ಮಾಡಿದ್ರೆ ಎಷ್ಟು ಬರುತ್ತೆ ಡಿವೈಡೆಡ್ ಬೈ 10,963 ಮಾಡಿದ್ರೆ ವಿ ವಿಲ್ ಗೆಟ್ ದ 5,644. ಸೊ ಆ್ಯಕ್ಚುಯಲ್ ಆಗಿ ನಮಗೆ ಎಷ್ಟು ಅಮೌಂಟನ್ನು ಕ್ಲೈಮ್ ಮಾಡ್ಕೊಂಡಿದ್ದೀವಿ ಅಂದರೆ 5,644 ಅಮೌಂಟನ್ನು ಕ್ಲೈಮ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ಏನಂತಂದರೆ 7,500 ಡಿವೈಡೆಡ್ ಬೈ 7,500 ಇಂಟು 8,251 ಡಿವೈಡೆಡ್ ಬೈ ಸೊ ಆ್ಯಕ್ಚುಯಲ್ ಇದು ಸ್ಟಾಕ್ ಆನ್ ಡೇಟ್ ಆಫ್ ಫೈರ್ ಎಷ್ಟಿತ್ತು ಅಂದರೆ 10,963 ಇತ್ತು. ಸೊ ಇದನ್ನು ಟೋಟಲ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ವಿ ವಿಲ್ ಗೆಟ್ 5,645. ನಾವು ಲಾಸ್ ಡ್ಯೂ ಟು ಅಂಡರ್ ದ ಇನ್ಶೂರೆನ್ಸ್ ಎಷ್ಟಾಗಿತ್ತು ಅಂದರೆ ಆ್ಯಕ್ಚುಯಲ್ ಲಾಸ್ ಎಷ್ಟಿದೆ 8,251, ಎಷ್ಟು ಅಮೌಂಟನ್ನು ಕ್ಲೈಮ್ ಮಾಡ್ಕೊಂಡಿದ್ದೀವಿ 5,065. ಆ್ಯಕ್ಚುಯಲ್ ಆಗಿ ನಮಗೆ ಎಷ್ಟು ಲಾಸ್ ಆಗಿದೆ 2,606 rupees is the actual loss. So ಇದನ್ನ ಇಷ್ಟು ಕ್ಯಾಲ್ಕುಲೇಟ್ ಮಾಡಿದ್ರೆ for this 8 marks. And next question, 5th one, calculate the value of unsold stock and abnormal loss transferred to profit and loss account from the following information ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅನ್ಸೋಲ್ಡ್ ಸ್ಟಾಕ್ ಮತ್ತು ಅಬ್ನಾರ್ಮಲ್ ಲಾಸ್ ಎರಡನ್ನೂ ಕ್ಯಾಲ್ಕುಲೇಟ್ ಮಾಡಬೇಕು. ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ 1,500 kg at 12 per kg and freight paid by consignor 600, insurance paid by consignor 400. ಅದಾದ್ಮೇಲೆ ನೆಕ್ಸ್ಟ್ ಗೂಡ್ಸ್ ಡಿಸ್ಟ್ರಾಯ್ಡ್ ಇನ್ ಟ್ರಾನ್ಸಿಸ್ಟ್ 250 kg ಡ್ಯೂ ಟು ಆಕ್ಸಿಡೆಂಟ್ ಅಂತ ಕೊಟ್ಟಿದ್ದಾರೆ. ಇನ್ಶೂರೆನ್ಸ್ ಕ್ಲೈಮ್ ಅಡ್ಮಿಟೆಡ್ 2,000, ಗೂಡ್ಸ್ ಸೋಲ್ಡ್ ಬೈ ಕನ್ಸೈನಿ 1,050 kg at ₹22 per kg ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ಕನ್ಸೈನಿ ಅನ್ಲೋಡಿಂಗ್ ಚಾರ್ಜಸ್ 300 ಇದೆ, ಗೋಡೌನ್ ರೆಂಟ್ 600 ಇದೆ, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 400 ಇದೆ. ಸೊ ಇದ್ರ ಮೇಲೆ ನಾವು ಏನಂತ ಅಂದರೆ ಅಬ್ನಾರ್ಮಲ್ ಲಾಸ್ ಮತ್ತು ಅನ್ಸೋಲ್ಡ್ ಸ್ಟಾಕ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ದಿಸ್ ಈಸ್ ಬೇಸ್ಡ್ ಆನ್ ದ ಕನ್ಸೈನ್ಮೆಂಟ್ ಪ್ರಾಬ್ಲಮ್. ಯಾವ ರೀತಿ ಅಂತ ನೋಡೋಣ. ಫಸ್ಟ್ ಟೇಕ್ ಅ ಹೆಡ್ಡಿಂಗ್ ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಅಂಡ್ ಅಬ್ನಾರ್ಮಲ್ ಲಾಸ್ ಅಂತ ಹೆಡ್ಡಿಂಗ್ ತಗೊಳ್ಳಿ. ಪರ್ಟಿಕ್ಯುಲರ್ ಯೂನಿಟ್ಸ್ ಅಂಡ್ ರುಪೀಸ್. ಸೊ ಫಸ್ಟ್ ಏನಂತ ಹೇಳಿದ್ದಾರೆ ಅಂತಂದರೆ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್, ಕನ್ಸೈನರಿಂದ ಕನ್ಸೈನಿಗೆ ಎಷ್ಟು ಗೂಡ್ಸ್ನ ಸೆಂಡ್ ಮಾಡಿದ್ದಾರೆ 1,500 kg at 12 per kg ಅಂತ. ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಟೋಟಲ್ ಯೂನಿಟ್ಸ್ ಎಷ್ಟಿದೆ 1,500. ಸೊ ಇಲ್ಲಿ 1,500ಗೆ 12 rupees ಆದರೆ ಎಷ್ಟಾಗುತ್ತೆ ಅಂದರೆ 18,000 ಆಗುತ್ತೆ. ಸೊ ನೀವು ಇಲ್ಲಿ ಬೇಕಾದ್ರೆ ಬ್ರಾಕೆಟಲ್ಲಿ ಬರೀರಿ 1,500 ಇಂಟು 12. ಸೊ ಇಲ್ಲಿ ಕನ್ಸೈನ್ಮೆಂಟಲ್ಲಿ ಕೆಲವೊಂದು ಎಕ್ಸ್ಪೆನ್ಸಸ್ ಆಗಿದೆ, ಆ ಎಕ್ಸ್ಪೆನ್ಸಸ್ನು ಕೂಡ ನಾವು ಇಲ್ಲೇ ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೊ ಎಕ್ಸ್ಪೆನ್ಸಸ್ ಏನಂದರೆ ಫ್ರೈಟ್ ಚಾರ್ಜಸ್ಸು ಕನ್ಸೈನರ್ ಪೇ ಮಾಡಿದರೆ 600 ಮತ್ತು ಇನ್ಶೂರೆನ್ಸ್ ಪೇಡ್ ಬೈ ಕನ್ಸೈನರ್ ಟೋಟಲ್ ಎಷ್ಟಂತಂದರೆ 1,000 rupeesನು ಪೇ ಮಾಡಿದ್ದಾರೆ. ಸೊ ಇಲ್ಲಿ ಬರೀರಿ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಅಂತ. ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡ್ತೀವಿ. ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಎಷ್ಟಿದೆ ಅಂದರೆ ಫ್ರೈಟ್ಗೆ 600, ಇನ್ಶೂರೆನ್ಸ್ಗೆ 400. ಟೋಟಲ್ ಅಮೌಂಟ್ ಎಷ್ಟಾಯಿತು ಅಂದರೆ 1,000 rupeesನ ಇಲ್ಲಿ ಆ್ಯಡ್ ಮಾಡಿ. ಆಗ ಟೋಟಲ್ ಯೂನಿಟ್ಸ್ಗೆ ಇನ್ಕ್ಲೂಡಿಂಗ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಸೇರಿಸಿ ಎಷ್ಟಾಗಿದೆ ಅಂದರೆ 19,000. ಸೊ ಈ ಎಕ್ಸ್ಪೆನ್ಸಸ್ ಅಮೌಂಟನ್ನು ಕೂಡ ನಾವು ಆ್ಯಡ್ ಮಾಡಿ ಅಮೌಂಟಲ್ಲಿ 19,000ನ ತೋರಿಸ್ತೀವಿ. ಸೊ ಗೂಡ್ಸ್ ಸೆಂಡ್ ಆದಮೇಲೆ ಟ್ರಾನ್ಸ್ಪೋರ್ಟೇಷನಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು ಲಾಸ್ ಆಗುತ್ತೆ ನೋಡಿ. ಗೂಡ್ಸ್ ಡಿಸ್ಟ್ರಾಯ್ಡ್ ಇನ್ ಟ್ರಾನ್ಸಿಸ್ಟ್ ಎಷ್ಟಾಗಿದೆ ಅಂತಂದರೆ ಡ್ಯೂ ಟು ಆಕ್ಸಿಡೆಂಟು 25 kg ಲಾಸ್ ಆಗಿದೆ. ಸೊ ಲೆಸ್ ನಾರ್ಮಲ್ ಲಾಸ್. ಸೊ ಅಬ್ನಾರ್ಮಲ್ ಲಾಸ್ ಇಲ್ಲ, ಇಲ್ಲಿ ನಾರ್ಮಲ್ ಲಾಸ್ ಇಲ್ಲ, ಅಬ್ನಾರ್ಮಲ್ ಲಾಸ್ ಕೊಟ್ಟಿದ್ದಾರೆ. ಸೊ ಎಷ್ಟಂತಂದರೆ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ 250 kg ಡಿವೈಡೆಡ್ ಬೈ ಎಷ್ಟು ಅಮೌಂಟ್ ಇದೆ ಇಲ್ಲಿ 19,000 ಇದೆ. 19,000 ಟೋಟಲ್ ಯೂನಿಟ್ಸ್ ಎಷ್ಟು ಅಂತಂದರೆ ಟೋಟಲ್ ಸೊ ಗೂಡ್ಸ್ ಡೆಸ್ಟ್ರಾಯ್ಡ್ ಇನ್ ಆಕ್ಸಿಡೆಂಟ್ ಎಷ್ಟಾಗಿದೆ ಅಂದರೆ 250 kg. ಸೊ ಟೋಟಲ್ ಎಷ್ಟು ಅಂದರೆ 250 kg ಮತ್ತು ಅದ್ರ ವ್ಯಾಲ್ಯೂ ಎಷ್ಟು ಅಂತಂದರೆ ಟೋಟಲ್ ವ್ಯಾಲ್ಯೂ ಗೂಡ್ಸ್ ಎಷ್ಟಿದೆ 19,000 ಇದೆ. ಸೊ ಇಲ್ಲಿ 250 ಇಂಟು 19,000 ಮಾಡಿ. 250 ಇಂಟು 19,000 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂದರೆ
47,50,000 ಬರುತ್ತೆ. ಡಿವೈಡೆಡ್ ಬೈ ಆ್ಯಕ್ಚುಯಲ್ ಯೂನಿಟ್ಸ್ ಎಷ್ಟಿದೆ, ಆ್ಯಕ್ಚುಯಲ್ ಯೂನಿಟ್ಸ್ ಎಷ್ಟಿದೆ ಅಂತಂದರೆ 15,000 ಇದೆ, 1,500 ಇದೆ, 1,500 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂದರೆ 3,166 ಅಥವಾ 67 ಬರುತ್ತೆ. ಸೊ ಇಲ್ಲಿ ಏನಂತಂದರೆ ಅಬ್ನಾರ್ಮಲ್ ಲಾಸ್ ಎಷ್ಟು kg ಲಾಸ್ ಆಗಿದೆ, 250 ಆಗಿದೆ. ಮತ್ತು ಇಲ್ಲಿ ಎಷ್ಟು ಅಮೌಂಟ್ ಅಂತ ಅಂದರೆ ಅದಕ್ಕೆ ಇನ್ಕ್ಲೂಡಿಂಗ್ ಎಕ್ಸ್ಪೆನ್ಸಸ್ಸು ಸೇರಿಸಿ 3,167 ಆಗಿದೆ. ಸೊ ಗೂಡ್ಸ್ ಅವೈಲಬಲ್ ಟು ಕನ್ಸೈನಿ. ಸೊ ಕನ್ಸೈನರ್ ಕಳ್ಸಾದ್ಮೇಲೆ ಕನ್ಸೈನಿ ಎಷ್ಟು ರಿಸೀವ್ ಮಾಡ್ಕೊಂಡ ಅಂತಂದರೆ ಟೋಟಲ್ kg ಬಂದು ಯೂನಿಟ್ಸ್ ಬಂದು 1,500 250ನ ಲೆಸ್ ಮಾಡಿದ್ರೆ 1,250, 19,000 3,167 ಲೆಸ್ ಮಾಡಿದ್ರೆ 15,833. ಇದಾದಮೇಲೆ ನೆಕ್ಸ್ಟು ಕನ್ಸೈನಿಗೂ ಕೂಡ ಕೆಲವೊಂದು ಎಕ್ಸ್ಪೆನ್ಸಸ್ ಆಗಿದೆ. ಏನಂತ ಅಂದರೆ ಇನ್ಶೂರೆನ್ಸ್ ಕ್ಲೈಮಡ್ ಅಡ್ಮಿಟೆಡ್ 2,000 ಕೊಟ್ಟಿದ್ದಾರೆ, ಗೂಡ್ ಸೇಲ್ಸ್ ಕೊಟ್ಟಿದ್ದಾರೆ. ಎಕ್ಸ್ಪೆನ್ಸಸ್ ನೋಡಿ ಏನೇನಿದೆ ಅಂತ. ಸೊ ಹ್ಯಾಡ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ಸಲ್ಲಿ ಲೋಡಿಂಗ್ ಚಾರ್ಜಸ್ ಅಷ್ಟೇ ತೊಗೊಳ್ತೀವಿ. ಸೊ ಇಲ್ಲಿ ಲೋಡಿಂಗ್ ಚಾರ್ಜಸ್ಸು, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸು, ಗೋಡನ್ ರೆಂಟು ಇದು ಇಲ್ಲಿ ಬರಲ್ಲ. ಯಾಕಂತಂದರೆ ಇದು ರೆಕರಿಂಗ್ ಎಕ್ಸ್ಪೆನ್ಸಸ್ ಅಲ್ಲ, ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಬರುತ್ತೆ. ಬಟ್ ಇಲ್ಲಿ ನಾವು ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಅಷ್ಟೇ ತೊಗೋಬೇಕು. ಅದರಲ್ಲಿ ಲೋಡಿಂಗ್ ಚಾರ್ಜಸ್ ಎಷ್ಟಿದೆ, 300 ಇದೆ. ಸೊ ಹ್ಯಾಡ್ ಲೋಡಿಂಗ್ ಚಾರ್ಜಸ್ 300 ಹ್ಯಾಡ್ ಮಾಡಿ. ಸೇಮ್ ಯೂನಿಟ್ಸ್ 1,250 ಇದೆ ಮತ್ತು ಟೋಟಲ್ ಅಮೌಂಟ್ ಬಂದು 15,533 ಆಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟು ಗೂಡ್ಸ್ ಅವೈಲೇಬಲ್ ಫಾರ್ ಸೇಲ್. ಸೊ ಸೇಲ್ಗೆ ಎಷ್ಟು ಅವೈಲೇಬಲ್ ಇದೆ ಅಂದರೆ ಟೋಟಲ್ಲು 1,250 kg ಇದೆ. ಯಾಕಂದರೆ ಇಲ್ಲಿ 250 kg ಆಲ್ರೆಡಿ ಟ್ರಾನ್ಸಿಸ್ಟಲ್ಲಿ ಆಕ್ಸಿಡೆಂಟಲ್ಲಿ ಡಿಸ್ಟ್ರಾಯ್ ಆಯಿತು. ಆ್ಯಂಡ್ ಟೋಟಲ್ ಅಮೌಂಟ್ 15,033 ಇದೆ. ಸೊ ಇದಿಷ್ಟು kg ಇಷ್ಟು ವರ್ತ್ ಇದೆ. ಬಟ್ ಸೇಲ್ಸ್ ಲೆಸ್ ಸೇಲ್ ಮಾಡಿ. ಸೇಲ್ಸ್ ಎಷ್ಟು ಮಾಡಿದ್ದಾರೆ ಅಂದರೆ 1,050 kg ಮಾಡಿದ್ದಾರೆ. 1,050 kg ಲೆಸ್ ಮಾಡಿದ್ರೆ 200 ಬರುತ್ತೆ. ಈಗ ಕ್ಲೋಸಿಂಗ್ ಸ್ಟಾಕ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತಂದರೆ, ಸೊ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಉಳ್ಕೊಂಡಿದೆ ಅಂದರೆ 300 ಇದೆ. ಸೊ 200 ಇಂಟು ಆ್ಯಕ್ಚುಯಲ್ ವ್ಯಾಲ್ಯೂ ಎಷ್ಟಿದೆ ಅಂತಂದರೆ 15,533 ಡಿವೈಡೆಡ್ ಬೈ ಟೋಟಲ್ ವ್ಯಾಲ್ಯೂ ಆಫ್ ಗೂಡ್ಸ್. ವ್ಯಾಲ್ಯೂ kg ಎಷ್ಟಿತ್ತು ಅಂದರೆ 1,250 ಇದೆ. ಅದನ್ನು ಮಾಡಿದ್ರೆ ನಮಗೆ ಆ್ಯಕ್ಚುಯಲ್ ಕಾಸ್ಟ್ ಎಷ್ಟು ಅಂತಂದರೆ 2,485 ಸಿಗುತ್ತೆ. ಸೊ ಇದು ಬಂದು ಕ್ಲೋಸಿಂಗ್ ಸ್ಟಾಕು. ಸೊ 200 ಗೂಡ್ಸ್ ಸೇಲ್ ಆಗಿಲ್ಲ, ಅದ್ರ ಕಾಸ್ಟ್ ಎಷ್ಟಿದೆ ಅಂತಂದರೆ 2,485 rupees ಇದೆ. ಸೊ ಇಯರ್ ಐಲ್ ಟೆಲ್ ಯು ಒನ್ಸ್ ಅಗೈನ್. ಸೊ ಫಸ್ಟ್ ಕ್ವಶನಲ್ಲಿ ಏನು ಕೇಳಿದ್ದಾರೆ ಅಂತಂದರೆ ಕನ್ಸೈನಿಗೆ ಗೂಡ್ಸ್ ಸೆಂಡ್ ಮಾಡಿದ್ದಾನೆ. ಎಷ್ಟು ಅಂತಂದರೆ 1,500 kg. ಫರ್ kgಗೆ 12 rupees ಅಂತಂದರೆ 18,000 ಆಗುತ್ತೆ. ಅದಕ್ಕೆ ರೆಕರಿಂಗ್ ಎಕ್ಸ್ಪೆನ್ಸಸ್ನ ಹ್ಯಾಡ್ ಮಾಡಿ. ಫ್ರೈಟು ಮತ್ತು ಇನ್ಶೂರೆನ್ಸ್ ಕೊಟ್ಟಿದ್ದಾರೆ, 600 + 400 1,000 ಆಗುತ್ತೆ. ಆಗ ಎಷ್ಟಾಗುತ್ತೆ ಅಂದರೆ 1,500 ಮತ್ತು 19,000. ನಾರ್ಮಲ್ ಲಾಸ್ ಯಾವುದೂ ಇಲ್ಲ, ಹಾಗಾಗಿ ಬ್ಲ್ಯಾಂಕ್ ಇದೆ. ಅಬ್ನಾರ್ಮಲ್ ಲಾಸ್ ಆಗಿದೆ. ಅಬ್ನಾರ್ಮಲ್ ಲಾಸ್ ಯಾವ್ದು ಅಂತಂದರೆ ಗೂಡ್ಸ್ ಡೆಸ್ಟ್ರಾಯ್ಡ್ ಇನ್ ಟ್ರಾನ್ಸಿಸ್ಟ್ ಎಷ್ಟಂತಂದರೆ 250 kg ಆಗಿದೆ. 250 kgಗೆ ಅಮೌಂಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂದರೆ 250 ಟೋಟಲ್ ವ್ಯಾಲ್ಯೂ 19,000 ಇದೆ ಇಂಟು ಡಿವೈಡೆಡ್ ಬೈ ಟೋಟಲ್ ಯೂನಿಟ್ಸ್ ಎಷ್ಟಿದೆ 1,500 ಮಾಡಿದ್ರೆ ಸೊ ವಿ ವಿಲ್ ಗೆಟ್ 3,167. ಸೊ ಇದರಿಂದ ಲೆಸ್ ಮಾಡಿ. ಗೂಡ್ಸ್ ಅವೈಲಬಲ್ ಟು ಕನ್ಸೈನಿ ಎಷ್ಟು ರಿಸೀವ್ ಮಾಡ್ಕೊಂಡ ಅಂತಂದರೆ 1,250 kg ಗೂಡ್ಸು. ಅದ್ರ ವರ್ತ್ ಎಷ್ಟಿದೆ ಅಂದರೆ 15,833. ಸೊ ಇದಕ್ಕೆ ಮತ್ತೆ ಕನ್ಸೈನಿ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ನ ಹ್ಯಾಡ್ ಮಾಡಿ. ಅದರಲ್ಲಿ ನಿಮಗೆ ಗೋಡನ್ ರೆಂಟು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಬರಲ್ಲ, ಓನ್ಲಿ ಅನ್ಲೋಡಿಂಗ್ ಚಾರ್ಜಸ್ ಬರುತ್ತೆ. ಅನ್ಲೋಡಿಂಗ್ ಚಾರ್ಜಸ್ ಎಷ್ಟಿದೆ 300 ಇದೆ. ದೆನ್ ಗೂಡ್ಸ್ ಅವೈಲೇಬಲ್ ಫಾರ್ ಸೇಲ್ಸ್ಗೆ ಎಷ್ಟಿದೆ ಅಂದರೆ 1,250. 1,500 250 ಲೆಸ್ ಮಾಡಿದ್ದೀವಿ ಡೆಸ್ಟ್ರಾಯ್ ಆಗಿ. ಇನ್ನು 1,250 ಇದೆ ಮತ್ತು ಇಲ್ಲಿ 15,533 ಇದೆ ಇನ್ಕ್ಲೂಡಿಂಗ್ ಅನ್ಲೋಡಿಂಗ್ ಚಾರ್ಜಸ್ಸಿಂದ. ಸೊ ಇವಾಗ ಸೇಲ್ಸ್ ಎಷ್ಟಾಗಿದೆ ಲೆಸ್ ಮಾಡಿ. ಸೇಲ್ಸ್ ಎಷ್ಟು ಮಾಡಿದರೆ 1,050 ಮಾಡಿದ್ದಾರೆ, 10 rupees 22 per kg. ಸೊ ಇಲ್ಲಿ 1,050 ಮಾಡಿದ್ರೆ ರಿಮೈನಿಂಗ್ ಎಷ್ಟು ಸ್ಟಾಕ್ ಉಳ್ಕೊಳ್ಳುತ್ತೆ 200 kg ಉಳ್ಕೊಳ್ಳುತ್ತೆ. ಈ 200 kgಗೆ ಎಷ್ಟು ಕಾಸ್ಟ್ ಅಂತ ಅಂದರೆ 200 ಇಂಟು 15,533 ಡಿವೈಡೆಡ್ ಬೈ ಎಷ್ಟು ಗೂಡ್ಸ್ ಇದೆ 1,250 ಮಾಡಿದ್ರೆ ನಮಗೆ ಎಷ್ಟು ಕಾಸ್ಟ್ ಸಿಗುತ್ತೆ ಅಂದರೆ 2,485 ಸಿಗುತ್ತೆ. ಸೊ ದಿಸ್ ಈಸ್ ದ ಕ್ಲೋಸಿಂಗ್ ಸ್ಟಾಕ್. ನಿಮಗೆ ಇಷ್ಟು ಕ್ಯಾಲ್ಕುಲೇಷನ್ಗೆ 8 ಮಾರ್ಕ್ಸ್ ಇದೆ. ಆ್ಯಂಡ್ ಹೋಪ್ ಯು ಆರ್ ಆಲ್ ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಈ ಥರ ಕ್ವಶನ್ಸ್ನ ನಾನು ಆಲ್ರೆಡಿ ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸಲಿ ಚೆಕ್ ಮಾಡಿ. ಇನ್ ಸೆಕ್ಷನ್ ಬಿ ದಿಸ್ ಈಸ್ ದ ಲಾಸ್ಟ್ ಕ್ವಶನ್. ಸೊ ಇಯರ್ ಅರ್ಜುನ್ ರನ್ಸ್ ಆನ್ ಆನ್ಲೈನ್ ಸ್ಟೋರ್ಸ್ ವಿಚ್ ದ ಗೂಡ್ಸ್ ಆರ್ ಕ್ಯಾಶುಯಲಿ ಸೋಲ್ಡ್ ಆನ್ ಸೇಲ್ on approval basis. Following is the information provided to you during 2023-24 ಅಂತ ಕೊಟ್ಟಿದ್ದಾರೆ. ಅರ್ಜುನ್ ಅನ್ನೋರು ಆನ್ಲೈನ್ ಸ್ಟೋರ್ಸ್ನ ರನ್ ಮಾಡ್ತಾ ಇದ್ದಾರೆ. ಅಲ್ಲಿ ಸೇಲ್ ಇನ್ಫಾರ್ಮೇಷನ್, ಸೇಲ್ಸ್ ಆನ್ ಅಪ್ರೂವಲ್ ಬೇಸಿಸ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಸೊ ಇದ್ರ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಡೇಟ್ ಕೊಟ್ಟಿದ್ದಾರೆ. ಡೇಟಲ್ಲಿ ನೋಡಿ February 10th ಗೂಡ್ಸ್ ಸೇಲ್ ಆಫ್ ಗೂಡ್ಸ್ ಆನ್ ಅಪ್ರೂವಲ್
ರಿಟರ್ನ್ ಎಷ್ಟಿದೆ ಅಂತಂದರೆ ಬೇಸಿಸ್ ಅಟ್ ಕಾಸ್ಟ್ ಪ್ಲಸ್ 25% 2,40,000 ಇದೆ. ಆನ್ February 12th ಗೂಡ್ಸ್ ರಿಟರ್ನ್ ಬೈ ಕಸ್ಟಮರ್ಸ್ 1,60,000 ಇದೆ. ಆ್ಯಂಡ್ 15th March ಗೂಡ್ಸ್ ಫಾರ್ ವಿಚ್ ಅಪ್ರೂವಲ್ ವಾಸ್ ಗಿವನ್ ಬೈ ಕಸ್ಟಮರ್ 80,000 ಇದೆ. 31st March ಗೂಡ್ಸ್ ವಿತ್ ಕಸ್ಟಮರ್ ಅವೈಟಿಂಗ್ ಅಪ್ರೂವಲ್ 60,000 ಇದೆ. ಆಲ್ ದ ಎಬೋ ಗೂಡ್ಸ್ ಆರ್ ಸೋಲ್ಡ್ ಆರ್ಡಿನರಿಲಿ ಇನ್ ದ ಕೋರ್ಸ್ ಆಫ್ ದ ಆನ್ಲೈನ್ ಬಿಸ್ನೆಸ್ ಕನ್ಸಿಡರಿಂಗ್ ದಟ್ ದ ಕ್ಲೋಸಸ್ ಇಸ್ ಬುಕ್ on 31st March 2024, you are required to pass the entries in the books of Arjun to record the above transactions ಅಂತ ಕೇಳಿದ್ದಾರೆ. ಸೊ ಯಾವ ರೀತಿ ರೆಕಾರ್ಡ್ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ಆನ್ February 2024 10th February 2024 ಅಲ್ಲಿ ಸೇಲ್ ಆಫ್ ಗೂಡ್ಸ್ ಆನ್ ಅಪ್ರೂವಲ್ ಆರ್ ರಿಟರ್ನ್ ಬೇಸಿಸ್ ಅಟ್ ಕಾಸ್ಟ್ ಪ್ಲಸ್. ಸೊ ಇಲ್ಲಿ ರಿಟರ್ನ್ ಬೇಸಿಸ್ ಇಲ್ಲಿ ಕಾಸ್ಟ್ ಪ್ಲಸ್ ಕೇಳಿದ್ದಾರೆ, ಅದಕ್ಕೆ ರಿಟರ್ನ್ ಬರ್ತಿದೆ. ಟ್ರೇಡ್ ರಿಸೀವಬಲ್ ಅಕೌಂಟ್ ಡೇಟಾ ಟು ಸೇಲ್ಸ್ ಅಕೌಂಟ್. ಸೊ ಕಾಸ್ಟ್ ಪ್ಲಸ್ ಅಂತಂದರೆ 2,40,000 ಮೇಲೆ 25% ಆ್ಯಡ್ ಮಾಡಿ. 2,40,000 ಇಂಟು 25% ಮಾಡಿದ್ರೆ 60,000 ಬರುತ್ತೆ. 2,40,000 ಪ್ಲಸ್ 60,000 ಮಾಡಿದ್ರೆ 3,00,000 ಬರುತ್ತೆ. 3,00,000 ಫಾರ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಸೊ ಇಲ್ಲಿ ಅಂದರೆ ಡೆಬಿಟ್ ವಾಟ್ ಕಮ್ಸ್ ಇನ್ ಟ್ರೇಡ್ ರಿಸೀವಬಲ್ ಬರ್ತಿದೆ ನಮಗೆ. ಸೊ ಯಾವುದರಿಂದ ಸೇಲ್ಸಿಂದ ಟ್ರೇಡ್ ರಿಸೀವಬಲ್ ಅಕೌಂಟ್ ಡೇಟಾ ಟು ಸೇಲ್ಸ್ ಅಕೌಂಟು. ಸೊ ಕಾಸ್ಟ್ ಪ್ಲಸ್ 25% ಅಂದರೆ 2,00,000 ಮೇಲೆ 2,40,000 ಮೇಲೆ 25% ಅಂದರೆ 60,000 ಆ್ಯಡ್ ಮಾಡಿದ್ರೆ ಟೋಟಲ್ 30,00,000 3,00,000 ಫಾರ್ ಡೆಬಿಟ್ ಆ್ಯಂಡ್ 3,00,000 ಫಾರ್ ಕ್ರೆಡಿಟ್. ಆ್ಯಂಡ್ ನೆಕ್ಸ್ಟು 12th February 2024 ಗೂಡ್ಸ್ ರಿಟರ್ನ್ ಬೈ ಕಸ್ಟಮರ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಗೂಡ್ಸ್ ರಿಟರ್ನ್ ಬೈ ಕಸ್ಟಮರ್ ಏನು ಸೇಲ್ಸ್ ಮಾಡಿದ್ವಿ ಅದನ್ನು ರಿಟರ್ನ್ ಮಾಡಿದ್ದಾರೆ ನಮಗೆ. ಸೇಲ್ಸ್ ರಿಟರ್ನ್ ಅಕೌಂಟ್ ಡೇಟಾ ಟು ಡೆಬಿಟ್ ವಾಟ್ ಕಮ್ಸ್ ಇನ್ ಸೇಲ್ಸ್ ರಿಟರ್ನ್ ಬರ್ತಿದೆ. ಸೇಲ್ಸ್ ರಿಟರ್ನ್ ಅಕೌಂಟ್ ಡೇಟಾ ಟು ಟ್ರೇಡ್ ರಿಸೀವಬಲ್ ಅಕೌಂಟ್. ಟೋಟಲ್ ಅಮೌಂಟ್ ಎಷ್ಟು ಅಂದರೆ 1,60,000 ಬೀಯಿಂಗ್ ಗೂಡ್ಸ್ ರಿಟರ್ನ್ ಬೈ ದ ಕಸ್ಟಮರ್. ಎಷ್ಟಂತಂದರೆ 1,60,000 ಆ್ಯಂಡ್ 1,60,000 ಇದು ಬೀಯಿಂಗ್ ಗೂಡ್ಸ್ ರಿಟರ್ನ್ ಬೈ ಕಸ್ಟಮರ್. ಆ್ಯಂಡ್ 15th March ನೋಡಿ ಗೂಡ್ಸ್ ಫಾರ್ ವಿಚ್ ಅಪ್ರೂವಲ್ ವಾಸ್ ಗಿವನ್ ಬೈ ಕಸ್ಟಮರ್. ಸೊ ಇಲ್ಲಿ ಗಿವನ್ ಬೈ ಸೇಲ್ಸ್ ಅಕೌಂಟ್ ಡೇಟಾ ಟು ಟ್ರೇಡ್ ರಿಸೀವಬಲ್ ಅಕೌಂಟ್ ಸೇಲ್ಸ್ ಆಗ್ತಿದೆ. ಬೀಯಿಂಗ್ ಗೂಡ್ಸ್ ಅವೈಟಿಂಗ್ ಫಾರ್ ಅಪ್ರೂವಲ್ ವೆಯ್ಟ್ ಮಾಡ್ತಾ ಇದ್ವಿ. ಫಾರ್ ದಟ್ ಹೌ ಮಚ್ ಅಂತ ಅಂದರೆ 60,000. And next one is last entry inventory with customer account data to trading account being goods with customer at the year end. So ಇಲ್ಲಿ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 60,000 ಕೊಟ್ಟಿದ್ದಾರೆ. ಈ 60,000ಗೆ ಆಲ್ರೆಡಿ 25 ಕಾಸ್ಟ್ ಪ್ಲಸ್ ಆ್ಯಡ್ ಮಾಡಿದ್ದೀವಿ. 60,000 ಇಂಟು 100 ಡಿವೈಡೆಡ್ ಬೈ 125 ಮಾಡಿದ್ರೆ ನಮಗೆ ಕಾಸ್ಟ್ ಪ್ರೈಸ್ ಎಷ್ಟು ಸಿಗುತ್ತೆ ಅಂದರೆ 48,000 ಸಿಗುತ್ತೆ. 48,000. ಸೊ ಇದಿಷ್ಟು ಮಾಡಿದ್ರೆ ನಿಮಗೆ 8 ಮಾರ್ಕ್ಸ್. ಇದು ತುಂಬಾ ಈಸಿ ಇದೆ. ಸೊ ಸೆಕ್ಷನ್ ಬಿ ನಲ್ಲಿ ನಿಮಗೆ ಟೋಟಲ್ 5 ಕ್ವಶನ್ಸ್ನ ಕೇಳಿದ್ದಾರೆ. ಔಟ್ ಆಫ್ 5 ಯು ಕ್ಯಾನ್ ಚೂಸ್ ಎನಿ 3. ಅದಾದ್ಮೇಲೆ ನೆಕ್ಸ್ಟ್ ಸೆಕ್ಷನ್ ಸಿ ವಿಡಿಯೋನ ಪಾರ್ಟ್ ಬಿ ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೆಕ್ಷನ್ ಸಿ ನಲ್ಲಿ ಟೋಟಲ್ 5 ಕ್ವಶನ್ಸ್ ಇದೆ. ಅದರಲ್ಲಿ 3 ಕ್ವಶನ್ 14 ಮಾರ್ಕ್ಸ್ಗೆ ಬರೀಬೇಕಾಗುತ್ತೆ. ಯಾಕಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಅಂದ್ರೆ ಕ್ವಶನ್ಸ್ ತುಂಬಾ ಲೆಂತ್ ಇದೆ, 14 ಮಾರ್ಕ್ಸ್ ಇರೋದ್ರಿಂದ. ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಬಂದು ರಿವಿಷನ್ ಪರ್ಪಸ್ ಮಾಡಿರೋದ್ರಿಂದ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಫಾರ್ ಮೈ ಚಾನಲ್ and give me support to do the more videos. Thank you so much for watching my videos and all the best for your exam. Do well.